ವೆಲ್ಕಮ್ ಟು ಅವರ್ ಕೆರಿಯರ್ ರೀಡಿಫೈನ್ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ಕಾರ್ಯಕ್ರಮನ ಸಿದ್ದು ಮಠಪತಿಯವರು ನಮ್ಗೆ ಆರ್ಗನೈಸ್ ಮಾಡಿದ್ದಾರೆ ಮತ್ತು ಟೆಕ್ನಿಕಲ್ ಸಪೋರ್ಟಲ್ಲಿ ಅವನೇ ಕೊಟ್ಟಿರೋದು. ಹಾಗಾಗಿ ಅವರಿಗೆ ಒಂದು ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡೋಣ. 1 ಇಯರಲ್ಲಿ ನೀವು ಯಾವ ರೀತಿ, ಒಂದು ವರ್ಷದಲ್ಲಿ ಗೊತ್ತಾಯ್ತಾ, ಒಂದು ವರ್ಷ ನೀವು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು. ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಬೇಕು ಅಂದರೆ ಈಗಿರೋ ಒಂದು ಕಾಂಪಿಟೇಷನ್ಗೆ ಅಟ್ಲೀಸ್ಟ್ ಒಂದು ವರ್ಷ ನೀವು ಓದಲೇಬೇಕು, ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಯಾಕೆಂತಂದರೆ ಅದಕ್ಕೆ ಬೇಸಿಕ್ ಫೌಂಡೇಶನ್ಸ್ ಬೇಕು. ಕೆಲವರಿಗೆ ಡಿಗ್ರಿ ಮುಗಿಸಿರ್ತೀರಾ, PUC ಮುಗಿಸಿರ್ತೀರಾ, SLC ಮುಗಿಸಿರ್ತೀರಾ, ಆದರೆ ಬೇಸಿಕ್ ಫೌಂಡೇಶನ್ ಏನು ಇರಲ್ಲ. ಯಾಕೆಂದರೆ ಈಗ ಪೈಥಾಗರಸ್ ಥಿಯರಮ್ನ ನೀವು ಓದಿರ್ತೀರಾ, ಆದರೆ ಆ ಪೈಥಾಗರಸ್ ಥಿಯರಮ್ನ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಂಗೆ ಅಪ್ಲೈ ಮಾಡಬೇಕು ಅಂತ ಗೊತ್ತಿಲ್ಲ. ಕೋಡ್ 2025 ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಥವಾ ಒಂದು ಆನ್ಲೈನ್ 3 ಅವರ್ ಏನು ನಾವು ಮಾಡಬೇಕು ಅಂತ ಹೊರಟಿದ್ದೀವಿ. ಇದರ ಉದ್ದೇಶ ನಿಮಗೆ ಆಲ್ರೆಡಿ ಗೊತ್ತಿರಬೇಕು. ಗೊತ್ತಿರಲಿಲ್ಲ ಅಂದರೆ ನಾನು ನಿಮಗೆ ಈಗ ತಿಳಿಸ್ತೀನಿ. ಏನಂತಂದರೆ, ಈಗ ತುಂಬ ವರ್ಷಗಳಿಂದ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತೀರ ಕೆಲವರು, ಇನ್ನು ಕೆಲವರು ಹೊಸದಾಗಿ ಪ್ರಿಪೇರ್ ಆಗ್ತಿರ್ತೀರ. ಸಕ್ಸಸ್ ಸಿಕ್ಕಿರಲ್ಲ. ಯಾಕೆ ಸಕ್ಸಸ್ ಸಿಕ್ಕಿರಲ್ಲ ಅಂದರೆ, ಒಂದು ಮೆಥಡಾಲಜಿ ಅಥವಾ ಒಂದು ಮಾರ್ಗ ಅಥವಾ ಸರಿಯಾದ ಗೈಡೆನ್ಸು, ಮೆಂಟರ್ಶಿಪ್ಪು ಸಿಕ್ಕಿರಲ್ಲ. ಮತ್ತು ಏನು ಓದಬೇಕು, ಈಗ ಏನಾಗಿದೆ, ಡಿಜಿಟಲ್ ಯುಗದಲ್ಲಿ ಯಾವುದನ್ನು ಓದಬೇಕು, ಯಾಕೆಂದ್ರೆ ತುಂಬ ಮೆಟೀರಿಯಲ್ಸ್ ನಿಮ್ಮ ಹತ್ರ ಬಂದು ಬೀಳ್ತಾ ಇದೆ. ತುಂಬ ಯೂಟ್ಯೂಬ್ ಚಾನಲ್ಸ್ಗಳಿದೆ, ತುಂಬ ರಿಸೋರ್ಸ್ಗಳಿದೆ, ಮತ್ತು ತುಂಬ ಟೆಲಿಗ್ರಾಮ್ ಚಾನಲ್ಸ್ ಇದೆ, ತುಂಬ ಮಾಹಿತಿನ ನಿಮಗೆ ಕೊಡ್ತಾ ಇದ್ದಾರೆ. ಆದರೆ ಅದರಲ್ಲಿ ಆ ಮಾಹಿತಿನಲ್ಲಿ ಯಾವ ಮಾಹಿತಿನ ಉಪಯೋಗಿಸ್ಕೋಬೇಕು, ಯಾವ ಮಾಹಿತಿನ ಬಿಡಬೇಕು ಅನ್ನೋದು ತುಂಬ ಗೊಂದಲವಾಗಿದೆ. ಎಕ್ಸಾಮ್ಸ್ ಇನ್ ಎ ಇಯರ್ ರಿಕ್ವೈರ್ಡ್ ಏನೇನು ಬೇಕು ಅಂದರೆ ಫೋಕಸ್ ಇಡಬೇಕು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಫೋಕಸ್ ಇದ್ದರೆ ಮಾತ್ರ ಸಕ್ಸಸ್ ಆಗೋಕ್ಕಾಗುತ್ತೆ. 6 ತಿಂಗಳು ಓದೋದು ಬಿಡೋದು ಮತ್ತು ಕಂಟಿನ್ಯೂಟಿ ಇಲ್ಲದೆ ಇರೋದು, ಗೊತ್ತಾಯ್ತಾ. ಈ ರೀತಿ ಕಂಟಿನ್ಯೂಟಿ ಇಲ್ಲದೆ ನಾನು ಎಕ್ಸಾಮ್ ಕಾಲಾದಾಗ ಓದ್ತೀನಿ ಅನ್ನೋದು ಈಗ ಸಾಧ್ಯ ಇಲ್ಲ. ಮೊದಲೆಲ್ಲ ನಡೀತಾ ಇತ್ತು, ಬಟ್ ಈಗಂತೂ ಖಂಡಿತ ಸಾಧ್ಯ ಇಲ್ಲ. ನಿಮ್ಮದು ಏನು ಸ್ಟಡಿ ಹೆಂಗಿರಬೇಕು ಅಂತಿದ್ರೆ ಕಂಟಿನ್ಯೂಸ್ ಆಗಿರಬೇಕು ಮತ್ತು ಕನ್ಸಿಸ್ಟೆನ್ಸಿ ಇರಬೇಕು. ಇಲ್ಲಿ ಯಾರು ನಿಮ್ಮನ್ನು ಮಾನಿಟ್ರಿಂಗ್ ಮಾಡಲ್ಲ, ನಿಮಗೆ ನೀವೇ ಮಾನಿಟರ್ ಆಗಬೇಕು. ಗೊತ್ತಾಗ್ತಿದೆಯಾ? ಹೈಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ನಮ್ಮನ್ನು ನೋಡಿದ್ರೆ ನಮ್ಮ ಅಪ್ಪ ಅಮ್ಮಂಗೋಸ್ಕರ ಎದುರ್ಕೊಂಡು ಓದ್ತಾ ಇದ್ವಿ, ಕಾಲೇಜಲ್ಲಿ ಲೆಕ್ಚರ್ಸ್ಗೋಸ್ಕರ ಎದುರ್ಕೊಂಡು ಓದ್ತಾ ಇದ್ವಿ, ಹೋಮ್ವರ್ಕ್ ಮಾಡಿಲ್ಲ ಬೈತಾರೆ ನಾವು ಒಂದು ಬೈಕೆ ಓದ್ತಾ ಇದ್ವಿ. ಬಟ್ ಆದರೆ ಇಲ್ಲ, ಹಂಗಾಗಲ್ಲ. ಸೆಲ್ಫ್ ಡಿಸಿಪ್ಲಿನ್ ಇರಬೇಕು. ಯಾಕೆಂದರೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ ಅಂತಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಸಸ್ಟೈನ್ ಆಗೋಕ್ಕಾಗೋದಿಲ್ಲ, ಸಕ್ಸಸ್ ಆಗೋಕ್ಕಾಗಲ್ಲ. ಯಾಕೆಂತಂದರೆ ಇಲ್ಲಿ ಯಾರು ನಿಮ್ಮನ್ನು ಕರ್ಕೊಂಡೋಗಿ ಅದು ಇವನ್ ಕೋಚಿಂಗ್ ಸೆಂಟರ್ಗಳಾಗಿರ್ಬೋದು ಅಥವಾ ಮೆಂಟರ್ಸ್ ಆಗಿರ್ಬೋದು ಅಥವಾ ಯಾರೇ ಆದರೂ ನಿಮ್ಮನ್ನು ಪುಷ್ ಮಾಡ್ತಾರೆ ಅಷ್ಟೇ, ಒಂದು ಸಪೋರ್ಟಿಂಗ್ ಆಗ್ತಾರೆ. ಬಟ್ ಮೇಯ್ನ್ ಎಫರ್ಟ್ ಯಾರ್ದಿರಬೇಕು ಅಂತಂದರೆ ನಿಮ್ಮದೇ ಇರಬೇಕಾಗುತ್ತೆ. ಆ ಮೇಯ್ನ್ ಎಫರ್ಟ್ ಎಷ್ಟು ಹಾಕ್ತೀರಾ ಅದಕ್ಕೋಸ್ಕರ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ಬೇಕಾಗುತ್ತೆ. ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ 1 ದಿನ ಇರೋದ್ರೆ 2 ದಿನ ಇದ್ರಾಗುತ್ತಾ? ನೋ. ಒಂದು ಎಕ್ಸಾಮ್ 1 ಇಯರ್ ಆಗ್ಬೋದು, 2 ಇಯರ್ ಆಗ್ಬೋದು, 3 ಇಯರ್ ಆಗ್ಬೋದು. ಕೆಲವರು UPSCನ 6 ಅಟೆಂಪ್ಟಲ್ಲಿ ಪಾಸ್ ಮಾಡಿದ್ದಾರೆ. ಅಂದರೆ ಅಲ್ಲಿವರೆಗೂ ನಿಮ್ಮ ಸೆಲ್ಫ್ ಡಿಸಿಪ್ಲಿನ್ ಮೇಂಟೈನ್ ಮಾಡಿಕೊಂಡು ಬಿದ್ದು ಈಗ ಇಂಟರ್ವ್ಯೂರ್ಗೆ ಹೋಗಿ ವಾಪಸ್ ಕೆಳಗಡೆ ಬರ್ತಾರೆ, ಮತ್ತೆ ಝೀರೋನೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅದೇ ಎಕ್ಸಾಮ್ಸ್ ಕಾಲ್ ಆಗ್ತವೆ, ಗೊತ್ತಾಗ್ತಿದೆಯಾ? ಯಾವ ಎಕ್ಸಾಮ್ಸ್ ಕಾಲ್ ಆಗ್ತವೆ ಅನ್ನೋದನ್ನ ಗೊತ್ತಿರಬೇಕು. ಯಾಕೆಂದರೆ ಈಗ ಪ್ರಿಪೇರ್ ಆಗ್ತಿರೋ 2025ನಲ್ಲಿ ಬರೋ ಎಕ್ಸಾಮ್ಸ್ಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರಾ. ಆ ಪ್ರಿಪರೇಷನ್ಗೆ ನೀವೇನು ಮಾಡಬೇಕು, ಈಗ ಯಾವ್ಯಾವ ನೋಟಿಫಿಕೇಶನ್, ಅಪ್ಕಮಿಂಗ್ ನೋಟಿಫಿಕೇಶನ್ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರಬೇಕಾಗುತ್ತೆ. ಈ ಅಪ್ಕಮಿಂಗ್ ನೋಟಿಫಿಕೇಶನ್ ಆಗಿ 1 ಇಯರಲ್ಲಿ ಏನೇನು ಮಾಡಬೇಕು ಅನ್ನೋದು ವಿತ್ ಟೈಮ್ ಟೇಬಲ್, ಸ್ಟ್ರಾಟಜೀಸ್ ಮತ್ತು ನಿಮ್ಮ ಪ್ರಿಪರೇಷನ್ ಹೆಂಗಿರಬೇಕು, ಯಾವುದನ್ನ ಹೆಂಗೆ ಓದಬೇಕು. ಈಗ ನ್ಯೂಸ್ ಪೇಪರ್ ಹೆಂಗೆ ಓದಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೆಂಗೆ ಅನಾಲಿಸಿಸ್ ಮಾಡಬೇಕು, ಮತ್ತು ಹಿಸ್ಟ್ರಿ ಹೆಂಗೆ ಓದಬೇಕು, ಸೈನ್ಸ್ ಹೆಂಗೆ ಓದಬೇಕು, ಮತ್ತು ನೋಟ್ಸ್ ಹೆಂಗೆ ಮಾಡ್ಕೋಬೇಕು. ಮತ್ತು ಇದು ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ನೀವು ನಾಟ್ ಓನ್ಲಿ ಫಾರ್ PSI, ನಾಟ್ ಓನ್ಲಿ ಫಾರ್ PC, ಗ್ರೂಪ್ C, RRB, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್, KPSC, UPSC, ಇದು ಓಲ್ ಸ್ಟ್ರಾಟಜಿ ಅಂತ ಕರೀತಾರೆ. ಇದು ಜನರಲ್ ಸ್ಟ್ರಾಟಜಿ, ಎಲ್ಲದಕ್ಕೂ ಅಪ್ಲೈ ಆಗೇ ಆಗುತ್ತೆ. ನಾನು ಅದರಲ್ಲಿ ಸ್ಪೆಸಿಫಿಕ್ ಬರ್ತೀನಿ. ಈಗ ಗ್ರೂಪ್ C ಬಂದರೆ ಸ್ಪೆಸಿಫಿಕ್ ಆಗಿ ಒಂದು ಸಬ್ಜೆಕ್ಟ್ ಓದಬೇಕಾಗುತ್ತೆ. PSI ಬಂದರೆ ಪೇಪರ್ 1ನ ಸಪ್ರೇಟಾಗಿ ಓದಬೇಕು. ಅದನ್ನೆಲ್ಲ ಸ್ವಲ್ಪ ಬ್ರೀಫಾಗಿ ಹೇಳ್ತೀನಿ. ಬಟ್ ಒಂದು ಇನ್ ಡೀಟೇಲ್ ಆಗಿ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನ ಹೆಂಗೆ ಕ್ಲಿಯರ್ ಮಾಡಬೇಕು, ಅದಕ್ಕೆ ನಿಮ್ಮ ಒಂದು ವರ್ಷದ ತಯಾರಿ ಹೆಂಗಿರಬೇಕು, ಏನೇನು ಮಾಡ್ಕೋಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಅದು ನಿಮ್ಮ ಒಂದಷ್ಟು ಟೈಮ್ ಟೇಬಲ್ಲು, ಫಸ್ಟು 5 ಮಂತ್ಸಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ 2 ಮಂತ್ಸಲ್ಲಿ ಏನು ಮಾಡಬೇಕು, ನೆಕ್ಸ್ಟ್ 4 ಮತ್ತು ಲಾಸ್ಟ್ 4 ಮಂತ್ಸಲ್ಲಿ ಏನು ಮಾಡಬೇಕು, 1 ಇಯರಲ್ಲಿ ಏನೇನು ಮಾಡಬೇಕು ಅನ್ನೋದು ಆ್ಯಕ್ಚುಲಿ ಒಂದು ಪ್ರಿಪರೇಷನ್ ಯಾವ ರೀತಿ ಇರಬೇಕು ಅನ್ನೋದು. ಕರ್ನಾಟಕದ ಹುಡುಗರಿಗೂ ಜಾಸ್ತಿ ಏನು PC, PSI ಹುಡುಗರು ತುಂಬ ಆಕಾಂಕ್ಷೆಗಳಿದ್ದಾರೆ. ಯಾಕೆಂದರೆ ಅತಿ ಹೆಚ್ಚು ಅಪ್ಲಿಕೇಶನ್ಸ್ ಹಾಕೋದು ಅಲ್ಲೇ, ಮತ್ತು ಅತಿ ಹೆಚ್ಚು ಬೇಗ ಜಾಬ್ ಸಿಗೋದು ಅಲ್ಲೇ KSPನಲ್ಲಿ. ಯಾಕೆಂದರೆ ಬೇಗ ರೆಕ್ರೂಟ್ಮೆಂಟ್ ಮಾಡ್ತಾರೆ. 1 ಇಯರ್ ಒಳಗೆ ನಿಮ್ಮ ರೆಕ್ರೂಟ್ಮೆಂಟ್ ಮುಗಿಸಿ ನಿಮ್ಗೆ ಆರ್ಡರ್ ಕಾಪಿ ಕೊಡ್ತಾರೆ. ಈಗ ಆಲ್ರೆಡಿ 545, 402 PC, APSCಗಳೆಲ್ಲ ಆಲ್ರೆಡಿ ಡ್ಯೂಟಿ ಜಾಯ್ನ್ ಆಗಿದ್ದಾರೆ. ಕೆಲವು ಜನ PSIಗಳು ಟ್ರೈನಿಂಗಲ್ಲಿ ಹೋಗಿದ್ದಾರೆ. ಹಾಗೆನಾ, ಅದಕ್ಕೋಸ್ಕರ ಈ KSP ನೋಟಿಫಿಕೇಶನ್ ವೆರಿ ಇಂಪಾರ್ಟೆಂಟು ಫಾರ್ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ, ಬಡವರಿಗೆ. ಅರ್ಥ ಆಗ್ತಿದೆಯಾ? ಶ್ರೀಮಂತರುಗಳು ಕೆಲವರು KS, UPSC ತಗೋತಾರೆ. ಹಂಗೆ ಅಂದ್ಬಿಟ್ಟು ಬಡವರು UPSC ಓದಲ್ಲ ಅಂತಲ್ಲ, ಬಟ್ ಫಸ್ಟ್ ಒಂದು ಜಾಬ್ ತಗೊಳಕ್ಕೆ ಟ್ರೈ ಮಾಡ್ತಾರೆ. ಈಗ ಯಾಕೆಂದರೆ ಎಕನಾಮಿಕಲ್ ಕಂಡೀಷನ್ ಬೇಕಲ್ಲ, ಎಕನಾಮಿಕಲ್ ಸ್ಟ್ರೆಂತ್ ಇದ್ದರೆ ಆಮೇಲೆ PC ಹಾಕೊಂಡು, PSI ಹಾಕೊಂಡು, ಗ್ರೂಪ್ C ಮಾಡಿಕೊಂಡು ತುಂಬ ಜನ UPSC, KPSC ಕ್ಲಿಯರ್ ಮಾಡಿದ್ದಾರೆ, ಟೀಚರ್ ಆಗಿ ಇಟ್ಕೊಂಡು ಆಗಿದ್ದಾರೆ. ಈ ಸ್ಟ್ರಾಟಜೀಸ್ಗಳು ನಾನು ಎಲ್ಲ ಎಕ್ಸಾಮ್ಸ್ಗೂ ಫೋಕಸ್ ಮಾಡಿ ಹೇಳ್ತಿದ್ದೀನಿ. ಟೀಚರ್ಸ್ ಆಗಿರ್ಬೋದು, HSR, GSTR, ಮತ್ತು TET ಓದೋರು, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಓದೋರು, ಇದನ್ನು ಫಾಲೋ ಮಾಡಿದ್ರೆ ಖಂಡಿತ ಇದು ನನ್ನ ಸ್ಟ್ರಾಟಜಿ. ನಾನು ಹೇಳ್ತಿದ್ದು ಇದನ್ನು ಅಡಾಪ್ಟ್ ಮಾಡ್ಕೊಂಡು ಬಿಡೋದು ನಿಮಗೆ ಬಿಟ್ಟಿದ್ದು. ಗೊತ್ತಾಗ್ತಿದೆಯಾ? ಒಂದು 3 to 4 ಮಂತ್ಸ್ ನನ್ನ ಪ್ರಕಾರ ಯಾವುದೇ ನೋಟಿಫಿಕೇಶನ್ ಆಗಲ್ಲ. ಯಾಕೆ ಸರ್ ಅಂತ ಕೇಳ್ಬೋದು. ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಇಂಟರ್ನಲ್ ರಿಸರ್ವೇಷನ್ ಅಂದರೆ ಒಳ ಮೀಸಲಾತಿ. ಏನು ಒಳ ಮೀಸಲಾತಿ ಇದೆಯಲ್ಲ, ಆ ಒಳ ಮೀಸಲಾತಿ ಸದಾಶಿವ ಆಯೋಗ ರಿಪೋರ್ಟ್ ಕೊಟ್ಟಿತ್ತು. ಅದನ್ನು ರಿಪೋರ್ಟು ಇಂಟರ್ನಲ್ ರಿಸರ್ವೇಷನ್ ಕೊಡಬೇಕು. SC ಕ್ಯಾಟಗರಿನಲ್ಲಿ ಇಂಟರ್ನಲ್ ರಿಸರ್ವೇಷನ್ ತರಬೇಕು ಅಂತ ಏನು 15% ಎಕ್ಸಾಮ್ ರೆಡಿಯಾಗಿ
ಗೊತ್ತಾಗ್ತಿದೆಯಾ? ನೀವು ಯಾವುದೇ ಎಕ್ಸಾಮ್ ರೆಡಿಯಾಗಿ UPSC KPSC ಗ್ರೂಪ್ ಸಿ ಆಗಿಲ್ಲ, ಫಸ್ಟು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್, ಗೊತ್ತಾಯ್ತಾ? ಇದು ನಿಮ್ಮ ಮಾರ್ಗಸೂಚಿ, ಗೂಗಲ್ ಮ್ಯಾಪ್ ಇದ್ದಂಗೆ, ಗೊತ್ತಾಗ್ತಿದೆಯಾ? ನಿಮಗೆ ಏನು ಸ್ಟಡಿ ಫ್ಲೋ ಇದೆಯಲ್ಲ, ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದೆಯಲ್ಲ, ಇದು ಒಂಥರ ನಿಮಗೆ ಏನು ರೋಡ್ ಮ್ಯಾಪ್, ಗೂಗಲ್ ಮ್ಯಾಪಿಂದ ಎಲ್ಲಿಗೆ ಹೋಗಬೇಕು, ಎಲ್ಲಿಂದ ಎಲ್ಲಿಗೆ ಹೋಗಬೇಕು ಅಂತ ಹೇಳ್ಕೊಡುತ್ತೆ. ಯಾಕೆ ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ಯಾವುದೇ ಒಂದು ಎಕ್ಸಾಮ್ಸ್ನ ಟ್ರೆಂಡ್ ಹೆಂಗಿದೆ, ಯಾವ ರೀತಿ ಚೇಂಜ್ ಆಗ್ತಿದೆ. ನೀವೀಗ 2010 UPSC ಪೇಪರ್ ನೋಡಿ, 2024 UPSC ಪೇಪರ್ ನೋಡಿ, ಲಾಟ್ ಆಫ್ ಚೇಂಜ್ ಇರುತ್ತೆ, ಗೊತ್ತಾಯ್ತು? ಯಾಕೆ ಅಂತಂದರೆ ವರ್ಷ ಟ್ರಾನ್ಸಿಷನ್ ಆಗ್ತಾ ಇರುತ್ತೆ ಕ್ವಶನ್ ಪೇಪರಲ್ಲಿ, ಕಾನ್ಸೆಪ್ಟ್ಸ್ಗಳು ಬರ್ತಾ ಇರುತ್ತೆ, ಕೇಳಿದ ಕ್ವಶನ್ ರಿಪೀಟ್ ಮಾಡೋಕ್ಕಾಗಲ್ಲ, ಹೊಸ ಕ್ವಶನ್ಸ್ ಕೇಳ್ತಾ ಇರ್ತಾನೆ, ಗೊತ್ತಾಗ್ತಿದೆಯಾ? ಹಾಗಾಗಿ ಆ ಹೊಸ ಕ್ವಶನ್ಸ್ ಕೇಳಿದಾಗ ನಮ್ಮ ಕಾಂಪಿಟೇಷನ್ ಜಾಸ್ತಿ ಆದಾಗ ಕ್ವಶನ್ ಪೇಪರ್ ಲೆವೆಲ್ ಟಫ್ ಮಾಡ್ತಾ ಹೋಗ್ತಾನೆ. ನೀವೇನಾದರೂ 2011 ಇದ್ದ ಕ್ವಶನ್ ಪೇಪರ್ ನೋಡಿಕೊಂಡು ಈಸಿ ಇದೆ ಅಂದ್ಕೊಂಡ್ರೆ ನಿಮ್ಮಂತ ಮುಟ್ಟಾಡಿರಲ್ಲ, ಗೊತ್ತಾಗ್ತಿದೆ? ಹಾಗಾಗಿ ಹೆಂಗೆ ಚೇಂಜ್ ಆಗಿದೆ ಹಂತವಾಗಿ ಆ ರೀತಿ ಈ ಪ್ರೆಸೆಂಟ್ ಏನಿದೆ ಆ ಟ್ರೆಂಡಿಗೆ ತಕ್ಕಂಗೆ ನಮ್ಮ ಪ್ರಿಪರೇಷನ್ ಇರಬೇಕು, ಗೊತ್ತಾಗ್ತಿದೆಯಾ? ಅದಕ್ಕೋಸ್ಕರ ರೀಡಿಂಗ್ ಸೆಕೆಂಡ್ ಸ್ಟೆಪ್ಪು ಯಾವುದು, ಫಸ್ಟ್ ಸ್ಟೆಪ್ ಆಯಿತು. ಸೆಕೆಂಡ್ ಸ್ಟೆಪ್ಪು ಬೇಸಿಕ್ ಬುಕ್ ರೀಡಿಂಗ್, DSRT ಮತ್ತು NCERT. ಎಷ್ಟೋ ಹುಡುಗರಿಗೆ DSRT NCERT ವ್ಯತ್ಯಾಸ ಗೊತ್ತಿಲ್ಲ, ನಾನು ಅದ್ರ ಬಗ್ಗೆ ತುಂಬ ವಿಷಯ ಆಗಲೇ ಹೇಳಿದ್ದೀನಿ. DSRT ಅಂತ ನಮ್ಮ ಕರ್ನಾಟಕ ಪಬ್ಲಿಷ್ ಮಾಡೋದು, NCERT ಅಂತಂದರೆ ಸೆಂಟ್ರಲ್ ಗೌರ್ಮೆಂಟು ಪಬ್ಲಿಷ್ ಮಾಡೋದು. ಎರಡಕ್ಕೂ ವ್ಯತ್ಯಾಸ ಏನಿಲ್ಲ, ಸೈನ್ಸ್ ಎರಡೂ ಸೇಮು, ಸೋಷಿಯಲಲ್ಲಿ ಸ್ವಲ್ಪ ಹಿಸ್ಟ್ರಿ ಜಿಯೋಗ್ರಫಿ ಸ್ವಲ್ಪ ವ್ಯತ್ಯಾಸ ಇದೆ ಬಿಟ್ಟರೆ, ನೀವು ಕನ್ನಡ ಮೀಡಿಯಂ ಓದಿದ್ರೆ DSRT ಓದ್ರಿ, NCERT ಇಂಗ್ಲೀಷ್ ಮೀಡಿಯಂ ಓದಿದ್ರೆ, ಅದು ಎರಡೂ ಓದ್ತೀನಿ ಅಂತಂದರೆ ವೆಲ್ ಆ್ಯಂಡ್ ಗುಡ್. ಯಾಕೆಂದರೆ ಈಗ ಎರಡೂ ಕ್ವಶನ್ಸ್ಗಳು ಆಲ್ಮೋಸ್ಟ್ 60 to 70% DSRT NCERT ಇಂದ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ಈವನ್ UPSCಲೂ ಸಹ ಡೈರೆಕ್ಟ್ ಕ್ವಶನ್ಸ್ NCERT ಬುಕ್ಕಿನ ಎತ್ತಾ ಇದ್ದಾರೆ. KPSCನೂ ಸಹ UPSC ಟ್ರೆಂಡ್ನ ಫಾಲೋ ಮಾಡ್ತಿರೋದ್ರಿಂದ NCERT DSCRT ಕ್ವಶನ್ಸ್ಗಳಿಂದ ಬುಕ್ಗಳಿಂದ ಕ್ವಶನ್ಸ್ಗಳನ್ನ ತೆಗಿತಾ ಇದ್ದಾರೆ. ಹಾಗಾಗಿ ಇವನ್ನ ನೀವು ಓದಲೇಬೇಕು. ನೀವು ಇವನು ಓದಿದ್ರೆ 60 to 70% ಆಫ್ ದಿ ಸಿಲೆಬಸ್ಸು ನಿಮಗೆ ಏನಾಗುತ್ತೆ, ಕವರ್ ಆಗೋಗ್ಬಿಡುತ್ತೆ. ಅರ್ಥ ಆಗ್ತಿದೆ? 60 to 70 ನ್ಯೂಸ್ ಪೇಪರ್ ಓದಲ್ಲ, ಯಾವುದಾದ್ರೂ ಟೆಲಿಗ್ರಾಮ್ ಗ್ರೂಪಲ್ಲಿ ನ್ಯೂಸ್ ಪೇಪರ್ ಕಟಿಂಗ್ ಹಾಕಿದ್ರೆ ಸಾಕು, ಅವನ್ನ ಓದ್ಕೊಂಡು ನೀವು ಓದ್ತೀರ ರೀ. ಅವರು ಹಾಕೋದು ಇದು ಇಂಪಾರ್ಟೆಂಟ್ ಆಗ್ತಾರೆ ನಿಜ, ಅವ್ನು ನೋಡಬೇಕು. ಆದರೆ ನಿಮಗೆ ಯಾವ್ದು ಇಂಪಾರ್ಟೆಂಟು, ನ್ಯೂಸ್ ಪೇಪರಲ್ಲಿ ಒಂದು ವಿಷಯ ಬಂದಾಗ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಐಡೆಂಟಿಫೈ ಮಾಡ್ಬೇಕಾದ್ರೆ ನೀವು, ಯಾಕೆಂದ್ರೆ ನಾಳೆ ಎಕ್ಸಾಮ್ ಬರೆಯೋರು ನೀವು, ಗೊತ್ತಾಯ್ತಾ? ಟೆಲಿಗ್ರಾಮ್ ಗ್ರೂಪರಲ್ಲ, ಯೂಟ್ಯೂಬ್ ಚಾನಲ್ ಅಲ್ಲ ನೀವು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ನ್ಯೂಸ್ ಪೇಪರ್ ರೀಡಿಂಗ್ನ ಮಾಡಲೇಬೇಕು. ನ್ಯೂಸ್ ಪೇಪರ್ ರೀಡಿಂಗ್ ಮಾಡಲಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ, ಗೊತ್ತಾಗ್ತಿದೆಯಾ? ಹಿಂಗಲ್ಲಿ ಎಲ್ಲೆಲ್ಲಿಂದ ನೋಟ್ಸ್ ಮಾಡ್ಕೋಬೇಕು ಅಂದರೆ ಬೇಸಿಕ್ ಬುಕ್ಕಿಂದ ನೋಟ್ಸ್ ಮಾಡ್ಕೋಬೇಕು, ನೆಕ್ಸ್ಟು ರೆಫರೆನ್ಸ್ ಬುಕ್ಕಿಂದ ನೋಟ್ಸ್ ಮಾಡ್ಕೋಬೇಕು, ನೆಕ್ಸ್ಟು ಕರೆಂಟ್ ಅಫೇರ್ಸಿಂದ ಏನು ಮಾಡಬೇಕು, ನೋಟ್ಸ್ ಮಾಡ್ಕೋಬೇಕಾಗತ್ತೆ, ಗೊತ್ತಾಗ್ತಿದೆಯಾ? ಕರೆಂಟ್ ಅಫೇರ್ಸಿಂದ ನೋಟ್ಸ್ ಮಾಡ್ಕೋಬೇಕಾಗತ್ತೆ. ಇದನ್ನು ನಾನು ಮುಂದೆ ನಿಮಗೆ ತಿಳಿಸ್ತೀನಿ. ಈಗ ಎಲ್ಲ ನೀವು ಓದಿರ್ತೀರ, ಬೇಸಿಕ್ಸ್ ಬುಕ್ ಆಯಿತು, ರೆಫರೆನ್ಸ್ ಬುಕ್ ಆಯಿತು, ನೋಟ್ಸ್ ಮೇಕಿಂಗ್ ಆಯಿತು, ಕರೆಂಟ್ ಅಫೇರ್ಸ್ ಆಯಿತು, ನೆಕ್ಸ್ಟು ಈಗ ಒಂದು ರೌಂಡು ರಿವಿಷನ್ ಆಯಿತು. ರಿವಿಷನ್ ಆದಮೇಲೆ ಟೆಸ್ಟ್ ಸೀರೀಸ್ ಬರೀಬೇಕಾಗುತ್ತೆ. ಸರ್ ಮೆಂಟರ್ಶಿಪ್ಪು ಬೇಕಾ ಬೇಡವಾ ಅಂತ ಕೇಳ್ತಾರೆ. ನಾನು ಹೇಳ್ತೀನಿ ಕೆಲವರಿಗೆ ಮೆಂಟರ್ಶಿಪ್ ಬೇಕಾಗುತ್ತೆ. ಯಾಕೆಂತಂದರೆ ಮೊದಲು ಈ ಥರ ಕೋಚಿಂಗ್ ಸೆಂಟರ್ಗಳಲ್ಲಿ ಇರಲಿಲ್ಲ, ಕಾಂಪಿಟೇಷನ್ ಜಾಸ್ತಿ ಆಗ್ತಿದೆ. ದುಡ್ಡು ಕೊಟ್ಟವರೆಲ್ಲ ಈಗ ಏನು ಮಾಡ್ತಾರೆ, ಮೆಂಟರ್ಶಿಪ್ ತೊಗೊಂಡು ಲಕ್ಷ ಕೊಟ್ಟು ಮೆಂಟರ್ಶಿಪ್ ತೊಗೊಂಡು ಹೋಗ್ತಾರೆ. ಆದರೆ ನಮ್ಮ ಹಳ್ಳಿ ಮಕ್ಕಳು, ಗ್ರಾಮೀಣ ಭಾಗದವರು, ಕನ್ನಡ ಮೀಡಿಯಮರು ಮೆಂಟರ್ಶಿಪ್ ತೊಗೊಳಕ್ಕಾಗಲ್ಲ. ಅದರಿಂದ ಅವರು ಹಿಂದುಳಿತಾರೆ. ಯಾಕೆಂದರೆ ಕಾಂಪಿಟೇಷನ್ ಎಕ್ಸಾಮ್ಗೆ ಕೋಚಿಂಗ್ ಕೊಡೋಕ್ಕೆ ತುಂಬ ಇದಿದೆ. ನೀವು ಕೋಚಿಂಗ್ ತೊಗೊಂಡವರು ಪಾಸಾಗಿ ಹೋಗ್ತಾರೆ. ನೀವು ಕೋಚಿಂಗ್ ತೊಗೊಳ್ಳಿಲ್ಲ ಅಂತಂದರೆ ಖಂಡಿತ ಅದು ನಿಮಗೆ ನಿಮ್ಮ ಸ್ಕಿಲ್ಸ್ನ ಡೆವಲಪ್ ಮಾಡ್ಕೊಳಕ್ಕೆ ಕಷ್ಟ ಆಗ್ಬೋದು. ಹಂಗನ್ಬಿಟ್ಟು 100% ಬೇಕಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ರೀತಿ ಇರ್ತೀರ, ನಿಮ್ಮ ಏನು ಒಂದು ಮೆಂಟಲ್, ನಿಮ್ಮ ಸ್ಕಿಲ್ಸ್ ಹೆಂಗಿದೆ, ನಿಮ್ಮ ಒಂದು ಆ್ಯಟಿಟ್ಯೂಡ್ ಹೆಂಗಿದೆ, ಅಥವಾ ನಿಮ್ಮ ನಾಲೆಡ್ಜ್ ಹೆಂಗಿದೆ, ಅದ್ರ ಮೇಲೆ ಈ ಮೆಂಟರ್ಶಿಪ್ಪು ಅಥವಾ ಗೈಡೆನ್ಸು ಬೇಕಾಗುತ್ತೆ. ಅದನ್ನು ನೀವು ಡಿಸೈಡ್ ಮಾಡಿ, ನನಗೆ ಮೆಂಟರ್ಶಿಪ್ ಬೇಕಾ, ಮೆಂಟರ್ಶಿಪ್ ಬೇಡವ ಅನ್ನೋದನ್ನ ನೀವು ಡಿಸೈಡ್ ಮಾಡಿ. ಅರ್ಥ ಆಗ್ತಿದೆಯಾ? ಹಾಗಾಗಿ ನೀವು ಫಸ್ಟ್ ಫೇಸ್ ಫಿಸಿಕಲ್ ಪಾಸ್ ಮಾಡಲಿಲ್ಲ ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ನೀವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಕ್ಕೆ. ಅಂದರೆ ರಿಟರ್ನ್ ಎಕ್ಸಾಮ್ ನಿಮ್ಗೆ ಅಲೋನೇ ಇರಲ್ಲ, ಗೊತ್ತಾಯ್ತು? ಎಷ್ಟೋ PC ಹುಡುಗರು ನನಗೆ ಮೆಸೇಜ್ ಮಾಡ್ತಾರೆ, ಸರ್ ನಂದು ಚೆನ್ನಾಗಿತ್ತು, ಫಿಸಿಕಲ್ ಫೇಲ್ ಆದೆ, ಸಿವಿಲ್ ಆಗ್ತಾಯಿತ್ತು, ಫಿಸಿಕಲ್ ಫೇಲ್ ಆದೆ, CRDR ಆಗ್ತಿತ್ತು, ಫಿಸಿಕಲ್ ಫೇಲ್ ಆದೆ ಅಂತ ಹೇಳ್ತಾರೆ. ಯಾಕೆ? ವಿತೌಟ್ ಪ್ರಾಕ್ಟೀಸ್. ನೀವು ಹಳ್ಳಿಯಿಂದ ಬಂದಿರ್ಬೋದು, ಮಿತ್ಸ್, ಗೊತ್ತಾಗ್ತಿದೆಯಾ? ಇವು ಮತ್ತು ರಿಯಾಲಿಟಿ ಏನಪ್ಪ. ಕೆಲವರು ಇರ್ತಾರೆ ಏನಂತ, ಬೆಂಗಳೂರಿಗೆ ಹೋಗಬೇಕು, ವಿಜಯನಗರದ ಚಂದ್ರಲ್ ಹೋಟೆಲ್ ಕೂತ್ಕೊಂಡು ಓದಬೇಕು, ಲೈಬ್ರರಿಲೇ ಕೂತ್ಕೊಂಡು ಓದಬೇಕು, ಮತ್ತು ಇದೇ ಕೋಚಿಂಗ್ ಸೆಂಟ್ರಿಗೆ ಹೋಗಬೇಕು ಅನ್ನೋ ಒಂದು ಮಿತ್ಸ್ ಇರ್ತವೆ. ನಿಜ ಅದು ಯಾವುದೂ ಅಲ್ಲ. ಕೆಲವರು ಎಷ್ಟೋ ಜನ ಕೋಚಿಂಗೇ ಹೋಗ್ದಂಗೆ ಎಷ್ಟೋ ಎಕ್ಸಾಮ್ಸ್ನ ಪಾಸ್ ಮಾಡಿದ್ದಾರೆ. ತುಂಬ ಜನ ಪಾಸ್ ಮಾಡಿದ್ದಾರೆ, ನಮ್ಮ ಬ್ಯಾಚಲ್ಲಿದ್ದಾರೆ. ಮತ್ತು ತುಂಬ ಯೂಟ್ಯೂಬರ್ಸ್ಗಳು ಇದ್ದಾರೆ, ತುಂಬ PSI UPSC KS ಎಕ್ಸಾಮ್ಸು ಕೋಚಿಂಗ್ ಹೋಗಿಲ್ದೂ ಸಹ ತುಂಬ ಜನ ಪಾಸ್ ಮಾಡಿದ್ದಾರೆ. ಬಟ್ ಅದು ಹೇಳ್ತಿಲ್ವಾ, ಬೆಂಗಳೂರಿಗೆ ಹೋಗಬೇಕು. ಅದಕ್ಕೆ ಏನು ಹೇಳ್ತಾರೆ, ಕ್ವಾಂಟಿಟಿ ಸ್ಟಡಿಗಿನ್ನ, ಗೊತ್ತಾಯ್ತಾ? ಕ್ವಾಂಟಿಟಿ ಸ್ಟಡಿಗಿನ್ನ ಕ್ವಾಲಿಟಿ ಮಾಡಿದ್ರು ಅದು ನಿಮ್ಮ ತಲೆಯಲ್ಲಿ ಇರಬೇಕು. ಮತ್ತು ಆ ಎಕ್ಸಾಮ್ಸ್ನ ಅಪ್ರೋಚ್ನ ತಿಳ್ಕೊಂಡು ಓದಬೇಕು. ಕಾನ್ಸೆಪ್ಟ್ ಹೇಳ್ತಾರಲ್ಲ, ಕಾನ್ಸೆಪ್ಟ್ ಸ್ಟಡಿ ಅಂತ ಹೇಳ್ತಾರೆ, ಗೊತ್ತಾಯ್ತಾ? ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಿದ್ರೆ ನೀವು ಯಾವುದೇ ಎಕ್ಸಾಮ್ನ ನೀವು ಕ್ಲಿಯರ್ ಮಾಡ್ಬೋದು, ಗೊತ್ತಾಯ್ತಾ? ನೆಕ್ಸ್ಟು ಫೇಕ್ ಸ್ಟಡಿ. ಏನು ಫೇಕ್ ಸ್ಟಡಿ ಅಂತಂದರೆ, ಯಾರೋ ಮೆಚ್ಚೋಕ್ಕೋಸ್ಕರ ಊರಲ್ಲಿ ನಿಮ್ಮ ಅಪ್ಪ ಅಮ್ಮ ಯಾರೋ ನಾನು ಕಾಂಪಿಟೇಟಿವ್ ಎಕ್ಸಾಮ್ UPSC ಓದ್ತಿದ್ದೀನಿ, PSI ಓದ್ತಿದ್ದೀನಿ ಅಂತ ಹೇಳ್ಕೊಂಡು ಬಂದುಬಿಟ್ಟು ಇಲ್ಲಿ ಸುಮ್ಮನೆ ಕೂತ್ಕೊಂಡು ಅಡ್ಡಾಡ್ತಾ ಇರೋದು, ಗೊತ್ತಾಗ್ತಿದೆಯಾ? ಅದನ್ನು ಫೇಕ್ ಸ್ಟಡಿ ಅಂತಾರೆ. ಸುಮ್ಮನೆ ಯಾರೋ ಮೆಚ್ಚೋಕ್ಕೋಸ್ಕರ ಓದ್ತಾ ಇರ್ತೀರ, ಅದು ಖಂಡಿತ ಸಾಧ್ಯ ಇಲ್ಲ. ಅದನ್ನು 1 ವರ್ಷ ಮಾಡ್ಬೋದು, 2 ವರ್ಷ ಮಾಡ್ಬೋದು, ರಿಸಲ್ಟ್ ಸಿಗಲ್ಲ ನಿಮಗೆ. ಅದಕ್ಕೆ ಫೇಕ್ ಸ್ಟಡಿಗಿನ ಆನೆಸ್ಟ್ ಸ್ಟಡಿ. ನಾನು ನೋಡಪ್ಪ ಇಂಪಾರ್ಟೆಂಟ್ ಅಂದರೆ, ಒಬ್ಬ ಕಾಂಪಿಟೇಟಿವ್ ಆಸ್ಪಿರೆಂಟು ನೀವೇನಾದರೂ ಎಕ್ಸಾಮ್ಗೆ ಓದ್ತಿದ್ದೀರ ಅಂದರೆ ಮೊದಲು ಮಾಡಬೇಕಾದ ಕೆಲಸ ನೀವು ಇದು ನೋಟಿಫಿಕೇಷನ್ ಓದಬೇಕು.
ಎಷ್ಟೋ ಜನಕ್ಕೆ ಅಪ್ಲಿಕೇಶನ್ ಹಾಕ್ತಾರೆ, ನೋಟಿಫಿಕೇಶನ್ ಏನಿರುತ್ತೆ ಅಂತಲೂ ಗೊತ್ತಿರಲ್ಲ, ಎಷ್ಟು ಪೋಸ್ಟ್ ಇರುತ್ತೆ ಅಂತ ಗೊತ್ತಿರಲ್ಲ, ಅವ್ರ ಕ್ಯಾಟಗರಿಗೆ ಎಷ್ಟಿರುತ್ತೆ ಅಂತ ಗೊತ್ತಿರಲ್ಲ, ಎಕ್ಸಾಮ್ ಸಿಲೆಬಸ್ ಗೊತ್ತಿರಲ್ಲ, ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿರಲ್ಲ, ಎಷ್ಟು ಪೇಪರ್ಸ್ ಇರುತ್ತೆ ಅಂತ ಗೊತ್ತಿರಲ್ಲ. ಈ ಎಲ್ಲ ಮಾಹಿತಿ ಬೇಕು ಅಂತಂದರೆ ನಿಮಗೆ ನೀವೇನು ಮಾಡಬೇಕು, ನೋಟಿಫಿಕೇಶನ್ ಓದಬೇಕು. ಆ 1 ಇಯರ್ನ ಕರೆಕ್ಟಾಗಿ ಡಿವೈಡ್ ಮಾಡಬೇಕು. ಹೆಂಗೆ ಅಂತಂದರೆ ನೋಡಿ ಹೇಳ್ತೀನಿ. 1 ಇಯರ್ನ ಫಸ್ಟು 1 ರಿಂದ 5 ತಿಂಗಳು ಅಥವಾ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಅಥವಾ ಜನವರಿ ಮುಗಿದೋಯ್ತೆ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್ವರೆಗೂ ನೀವೇನು ಮಾಡಬೇಕು, ಬಿಲ್ಡ್ ದ ಫೌಂಡೇಶನ್. ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ಏನಂದರೆ ಬೇಸಿಕ್ ಬುಕ್ ರೀಡಿಂಗ್ ಆಗಿರ್ಬೋದು, ರೆಫರೆನ್ಸ್ ಬುಕ್ ರೀಡಿಂಗ್ ಆಗಿರ್ಬೋದು, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನಾಲಿಸಿಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಆಗಿರ್ಬೋದು, ನ್ಯೂಸ್ ಪೇಪರ್ ರೀಡಿಂಗ್ ಆಗಿರ್ಬೋದು, ಗೊತ್ತಾಗ್ತದೆ. ಈ ಎಲ್ಲವೂ ಸಹ ನೀವು ಈ ಬೇಸಿಕ್ಸ್ನ ಸ್ಟ್ರಾಂಗ್ ಮಾಡ್ಕೋಬೇಕು. ನಿಮ್ಮ ಬೇಸಿಕ್ ಫೌಂಡೇಶನ್ ಸ್ಟ್ರಾಂಗ್ ಇತ್ತು ಅಂತಂದರೆ ಅಪ್ಲಿಕೇಶನ್ಸ್ ಲೆವೆಲ್ ತುಂಬ ಈಸಿ ಅನಿಸುತ್ತೆ, ಗೊತ್ತಾಯ್ತಾ. ಫಸ್ಟು 5 ತಿಂಗಳು ಯಾವುದೇ ಎಕ್ಸಾಮ್ ಪ್ರಿಪೇರ್ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ 5 ತಿಂಗಳು ಏನಾಗಿರಬೇಕು, ನಿಮ್ಮ ನೋಟ್ಸ್ ಪ್ರಿಪರೇಷನ್, ಬೇಸಿಕ್ಸ್ ಬುಕ್ ರೀಡಿಂಗು, ರೆಫರೆನ್ಸ್ ಬುಕ್ ರೀಡಿಂಗು, ಕರೆಂಟ್ ಅಫೇರ್ಸು ಮತ್ತು ಮೆಂಟಲ್ ಎಬಿಲಿಟಿ, ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದ್ರಲ್ಲಿ ಹ್ಯಾಂಡ್ ರಿಟನ್ ನೋಟ್ಸ್ನ ಎಲ್ಲವಕ್ಕೂ ಮಾಡ್ಕೊಳ್ಳಬೇಕಾಗುತ್ತೆ. ಇದು ಮಸ್ಟ್ ಆ್ಯಂಡ್ ಶುಡ್, ಗೊತ್ತಾಗ್ತಿದೆಯಾ. ಆಲ್ ಎಕ್ಸಾಮ್ಸ್ ವಿತೌಟ್ ಫೇಲ್. ಏನು ನೀವು ಎಕ್ಸಾಮ್ಸ್ ಈಗ 6 ರಿಂದ 8 ತಿಂಗಳು ರೆಡಿಯಾಗಿ ಹೋಗ್ಬಿಟ್ಟಿರ್ತಾರೆ, ಬೇಸಿಕ್ ಫೌಂಡೇಶನ್ ಆಗಿ ನಿಮ್ಮ ಈ ಟೆಸ್ಟ್ ಸೀರೀಸ್ ಎಲ್ಲ ಬರೆದು ರಿವೈಸ್ ಮಾಡಿ ರೆಡಿಯಾಗಿರ್ತೀರ. ಯಾವುದೇ ಎಕ್ಸಾಮ್ ಬಂದರೂ ಅಪ್ಲೈ ಮಾಡಿ. ಅದು ನಿಮ್ಮ ಡಿಗ್ರಿಗೆ, ನಿಮ್ಮ ಕ್ವಾಲಿಫಿಕೇಷನ್ಗೆ ಏನೇನು ಓದಿರ್ತಾರೆ, ಯಾವ ಎಕ್ಸಾಮ್ ಬಂದರೂ ಅಪ್ಲೈ ಮಾಡಿ ಬರೀತಾರೆ. ಯಾಕೆಂದರೆ ಯಾವ ಎಕ್ಸಾಮ್ ಯಾವಾಗ ರಿಸಲ್ಟ್ ಕೊಡ್ತಾರೋ ಗೊತ್ತಿಲ್ಲ. KPSC CT ರಿಸಲ್ಟ್ ಕೊಟ್ಟು 1 ವರ್ಷ ಆಗಿದೆ. ಪ್ರಿಲಿಮ್ಸ್ ಎಕ್ಸಾಮ್ ನಡೆಸಿ 1 ವರ್ಷ ಆಗ್ತಾಯಿದೆ. ಅರ್ಥ ಆಗ್ತಿದೆಯಾ. ಮತ್ತು PSI ಎಕ್ಸಾಮ್ ನಡೆದು 4 ವರ್ಷ ಆಗೈತೆ, ಗೊತ್ತಾಗ್ತಿದೆ. ಹಾಗಾಗಿ ನೆಕ್ಸ್ಟ್ ನೋಟಿಫಿಕೇಷನ್ನು ಯಾವ್ಯಾವ ಬರುತ್ತೋ ಎಲ್ಲವಕ್ಕೂ ಅಪ್ಲೈ ಮಾಡಿ. ಸರ್ ನಾನು ಬರೀ PSIಗೆ ಓದೋದು, ಸರ್ ನಾನು ಬರೀ PC ಗೆ ಓದೋದು ಅಂತ ಕೂತ್ಕೊಂಡ್ರೆ ನೀವು ದಡ್ರು, ಗೊತ್ತಾಗ್ತಿದೆಯಾ. ನಿಮ್ಗೇನು ಒಂದು ಉದ್ದೇಶ ಏನು, ನೀವು ಜಾಬ್ ತೊಗೊಳಕ್ಕೆ ಬಂದಿದ್ದೀರಲ್ವಾ, ನಿಮ್ಗೆ ಯಾವ ಜಾಬ್ ಆದ್ರೇನು ಸಂಬಳ ಬಂದರೆ ಸಾಕಲ್ವಾ, ತಗೊಳ್ಳಿ. ನಿಮ್ಮ ಡ್ರೀಮ್ ಜಾಬ್ ಇರ್ಬೋದು, ಇದು ಏನು PSI PC ಅಥವಾ ಬೇರೆ KS, ನಿಮ್ಮ ಡ್ರೀಮ್ ಜಾಬ್ ಇರ್ಬೋದು. ಫಸ್ಟು ಜೀವನ ಮಾಡ್ಕೊಂಡು ಒಂದು ಜಾಬ್ ತಗೊಳ್ರೆ, ಆಮೇಲೆ ಬೇಕಾದ್ರೆ ನೀವು ಅದಕ್ಕೆ ಟ್ರೈ ಮಾಡಿ, ಜಾಬ್ ಇಟ್ಕೊಂಡು ಟ್ರೈ ಮಾಡಿ, ಗೊತ್ತಾಗ್ತಿದೆಯಾ. ಮಾಡ್ಬೋದು. ತುಂಬ ಜನ ಮಾಡಿದ್ದಾರೆ, ತುಂಬ ಜನ ಪಾಸ್ ಆಗಿ ಹೋಗಿದ್ದಾರೆ, ಗೊತ್ತಾಗ್ತಿದೆ. ನಮ್ಮ ಶಾಂತಪ್ಪ ಆಗಿರ್ಬೋದು, ತುಂಬ ಜನ ಎಕ್ಸಾಮ್ಸ್ PSI ಇಟ್ಕೊಂಡೆ UPSC ಪಾಸ್ ಮಾಡಿದ್ರು, ತುಂಬ ಜನ ಇಸ್ಕೊಂಡು KPSC ಪಾಸ್ ಮಾಡಿ ಹೋಗಿದ್ದಾರೆ, ತುಂಬ ಜನ PC ಇಟ್ಕೊಂಡು PSI ಆಗಿದ್ದಾರೆ. ಮಾಡಿ, ನಾನು ಬೇಡ ಅಂತೇಳಲ್ಲ. ಬಟ್ ಆದರೆ ಫಸ್ಟು ಯಾವುದೇ ಎಕ್ಸಾಮ್ ಬಂದರೂ ಅಪ್ಲೈ ಮಾಡಿ. ಸರ್ ನಾನು ಗ್ರೂಪ್ C ಓದಿಲ್ಲ, ನಾನು ಕಮ್ಯುನಿಕೇಷನ್ ಪೇಪರ್ ಓದಿಲ್ಲ, ಏನು ಮಾಡೋದು ಸರ್ ಅಂತ ಕತೆಗಳು ಹೇಳ್ಕೊಂತೀರ. ಆ ಕತೆಗಳು ಹೇಳಿದ್ರೆ ಆಗಲ್ಲ, ಗೊತ್ತಾಗ್ತಿದೆಯಾ. ಎಲ್ಲ ಪೇಪರ್ ಓದಬೇಕು, ಎಲ್ಲ ಪೇಪರ್ ಪ್ರಾಕ್ಟೀಸ್ ಮಾಡಬೇಕು. ಜಾಬ್ ಬೇಕೋ ಮಾಡು, ಇಲ್ಲ ಹೋಗು ಮನೆಗೆ. ಯಾರು ಮಾಡ್ತಾನೆ ಅವ್ನು ಸೆಲೆಕ್ಟಾಗಿ ಹೋಗ್ತಾನೆ, ಗೊತ್ತಾಗ್ತಿದೆಯಾ. ಹಾಗಾಗಿ ಅಕಸ್ಮಾತ್ ಕೇಳ್ತೀರಾ, ಸರ್ ನನಗೆ ಟೈಮ್ ಟೇಬಲ್ ಕೊಡಿದಾರೆ ಅಂತ ತುಂಬ ಜನ ಮೆಸೇಜ್ ಮಾಡಿರ್ತಾರೆ. ನೋಡಿ, ಟೈಮ್ ಟೇಬಲ್ ಅನ್ನೋದು ಅದು ಸಹ ವೈಯಕ್ತಿಕ. ಕೆಲವರು ವರ್ಕ್ ಮಾಡ್ಕೊಂಡು ಓದ್ತಿರ್ತಾರೆ, ಕೆಲವರು ಸ್ಟೂಡೆಂಟ್ಸ್ ಇರ್ತೀರಾ, ಡಿಗ್ರಿ ಓದ್ತಿರ್ತೀರಾ, ಕೆಲವರು ಫುಲ್ ಟೈಮ್ ಇದಕ್ಕೆ ಪ್ರಿಪ್ರೇಷನ್ ಮಾಡ್ತಿರ್ತೀರಾ. ಹಾಗಾಗಿ ನಾನು ಇಲ್ಲಿ ಫುಲ್ ಟೈಮ್ ಪ್ರಿಪ್ರೇಷನ್ ಮಾಡೋಕೆ ಒಂದು ಟೈಮ್ ಟೇಬಲ್ ಕೊಟ್ಟಿದ್ದೀನಿ. ಯಾರು ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ವರ್ಕಿಂಗ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ, ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ, PC ಆಗಿರ್ತೀರಾ, ನೀವು PSI ಟ್ರೈ ಮಾಡ್ತೀರಿ, ಇಂಥವ್ರಿಗೆ ನಿಮ್ಮದೇ ಆದ ಟೈಮ್ ಟೇಬಲ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಅರ್ಲಿ ಮಾರ್ನಿಂಗ್ ಒಂದು 5 ಗಂಟೆ ಎದ್ದೇಳಬೇಕು. ಯಾರು ಫಿಸಿಕಲ್ ಇದೆ ಮ್ಯಾಂಡೇಟರಿ 5 ಗಂಟೆ ಎದ್ದೇಳಬೇಕು. ನೀವೇನು ಮಾಡಬೇಕು, ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಫೋಕಸ್ ಮಾಡಬೇಕು. ಮಸ್ಟ್ ಆ್ಯಂಡ್ ಶುಡ್ PC, PSI, ESI, RSI ಮತ್ತು ಏನು ಯೂನಿಫಾರ್ಮ್ ಸರ್ವಿಸ್ ಇದೆಯಲ್ಲ, ಅವರು ಯಾರು ಪ್ರಿಪೇರ್ ಆಗ್ತಿರ್ತಾರೆ 5 ಗಂಟೆಗೆ ಎದ್ದೇಳಬೇಕು, ಎದ್ದು ಓಡ್ತಾ ಇರಬೇಕು, ಗೊತ್ತಾಗ್ತಿದೆಯಾ. ಫಿಸಿಕಲ್ ಸ್ಟಡಿ ಐ ಕಾನ್ಸಂಟ್ರೇಷನ್ ಸಬ್ಜೆಕ್ಟ್ಸ್, ಅಂದರೆ ನಿಮಗೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಸಬ್ಜೆಕ್ಟ್ ಮೇಲೆ ಅನ್ನೋಕೆ ಕೊಡಿ. ಈಗ ಸೈನ್ಸ್ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಓದಬೇಕಾಗುತ್ತೆ, ವಿಷಯನ ಅರ್ಥ ಮಾಡ್ಕೊಂಡು ಓದಬೇಕಾಗುತ್ತೆ. ಪಾಲಿಟಿ, ಜಿಯೋಗ್ರಫಿ ಈ ಥರಕ್ಕೆ ಸ್ವಲ್ಪ ಟೈಮ್ ಕೊಡಿ, ಗೊತ್ತಾಗ್ತಿದೆಯಾ. ಐ ಕಾನ್ಸಂಟ್ರೇಟೆಡ್ ಸಬ್ಜೆಕ್ಟ್ಸ್ ಕೊಡಿ. ಎಕ್ಸಾಮ್ ಗೋಲ್ ಓರಿಯೆಂಟೆಡ್ ಇರಬೇಕು. ಈಗ ನೀನು ಏನಕ್ಕೆ ಬಂದಿದ್ಯಾ, ಏನು ನಿನ್ನ ಗೋಲ್ ಇದೆ, ಗೊತ್ತಾಗ್ತಿದೆಯಾ. ಗೋಲ್ ಓರಿಯೆಂಟೆಡ್ ಅಪ್ರೋಚ್ ಇರಬೇಕು. ಯಾವ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕೆ ಬಂದಿದೆಯಾ ಅದ್ರ ಮೇಲೆ ಮಾತ್ರ ಫೋಕಸ್ ಇರಬೇಕು. ಹ್ಯಾವ್ ಎ ಕ್ಲಿಯರ್ ವಿಷನ್ ಆಫ್ ಡಿಸಿಪ್ಲಿನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ನಾನು ಹೇಳಿದೆ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಬಗ್ಗೆ ಫಸ್ಟ್ ಸೆಷನಲ್ಲಿ ಹೇಳಿದೆ, ಗೊತ್ತಾಯ್ತಾ. 6 to 8 hours ಪರ್ ಡೇ ನೀವು ಓದಲೇಬೇಕಾಗುತ್ತೆ. ಮಿನಿಮಮ್ 6 to 8 hours ಓದಲೇಬೇಕು. ಮ್ಯಾಕ್ಸಿಮಮ್ ನೀವು 12 to 13 hours ಬೇಕಾದ್ರೂ ಓದ್ಬೋದು. ಮೋರ್ ಎಫೆಕ್ಟಿವ್, ಗೊತ್ತಾಯ್ತಾ. ಮತ್ತು ಎಫೆಕ್ಟಿವ್ ಆಗಿರಬೇಕು. ಅವಾಯ್ಡ್ ಡಿಸ್ಟ್ರಾಕ್ಷನ್ಸ್ ಲೈಕ್ ಎಕ್ಸ್ಕ್ಯೂಸ್ ಸೋಷಿಯಲ್ ಮೀಡಿಯಾ ಯೂಸೇಜ್, ಗೊತ್ತಾಗ್ತೀಯಾ. ಅದರ್ ಬ್ಯಾಡ್ ಹ್ಯಾಬಿಟ್ಸ್ಗಳನ್ನ ನೀವು ಬಿಟ್ಬಿಟ್ಟು, ಸೋಷಿಯಲ್ ಮೀಡಿಯಾ ಬಿಟ್ಬಿಟ್ಟು, ಯಾವಾಗಲೂ ಯೂಟ್ಯೂಬು, ಟೆಲಿಗ್ರಾಮು ಮತ್ತು ಇದು ಇನ್ಸ್ಟಾಗ್ರಾಮ್ ಅಂದ್ಕೊಂಡು ಕೂತ್ಕೊಂಡು ಬಿಟ್ಟು, ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್, ವಾಟ್ಸಪ್ಪು ಚಾಟ್ ಮಾಡ್ಕೊಂಡು ಕೂತ್ಕೊಳ್ಳೋದು ಇವೆಲ್ಲ ಬಿಟ್ಟು ಒಂದು ಡಿಸಿಪ್ಲಿನ್ ಲೈಫ್ನ ಒಂದು ಕನ್ಸಿಸ್ಟೆನ್ಸಿಗೆ, ಒಂದು ದಿನ ಓದಿ ಬಿಡೋದಲ್ಲ, ಕಂಟಿನ್ಯೂಸ್ 1 ವರ್ಷ 2 ವರ್ಷ ಹೆಂಗೆ ಮೋಟಿವೇಟೆಡ್ ಆಗಿರಬೇಕು ಅಂತಂದರೆ, ಯಾಕೆಂದರೆ ಇದು 1 ದಿನದ್ದು 2 ದಿನದ್ದಲ್ಲ, ಅಥವಾ 1 ತಿಂಗಳದಲ್ಲ 2 ತಿಂಗಳದಲ್ಲ, ವರ್ಷಾನುಗಟ್ಟಲೆ ನೀವು ಇಲ್ಲಿ ಪರ್ಸಿಸ್ಟೆಂಟ್ ನಿಮ್ಮ ಒಂದು ಇದನ್ನು ಹಿಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಆ ಮೋಟಿವೇಟ್ ಆಗಿ ಇಟ್ಕೊಂಡಿದೆ. ಡಿವೈಡ್ ದ ಗೋಲ್, ಗೊತ್ತಾಗ್ತದೆ. ಟ್ರ್ಯಾಕ್ ಮಾಡ್ಕೊಳ್ಳಿ, ಒಂದು ನೋಟ್ಬುಕ್ ಇಟ್ಕೊಳ್ಳಿ. ಆ ನೋಟ್ಬುಕ್ಕಲ್ಲಿ ನಿಮ್ಮ ಏನೇನು ಮಾಡಿದಿರಿ ಇವತ್ತು, ಏನೇನು ಓದಿದ್ದೀರಾ ಅದನ್ನು ಬರಿತಾ ಬನ್ನಿ, ಗೊತ್ತಾಯ್ತಾ. ಅದನ್ನು ನೈಟ್ ಮಲಗಬೇಕಾದ್ರೆ ನೋಡ್ತಾ ಬನ್ನಿ, ರಿವೈಸ್ ಮಾಡಿ. ಇವತ್ತು ನಾನು ಏನೇನು ಓದಿದೆ, ಏನೇನು ಬಿಟ್ಟೆ ಅನ್ನೋದು ರಿವೈಸ್ ಮಾಡ್ಕೊತಾ ಹೋಯ್ತು ಅಂತಂದರೆ ಅವಾಗ ಏನಾಗುತ್ತೆ, ನಾಳೆ ಏನು ಓದಬೇಕು ಅನ್ನೋದು ನಿಮಗೆ ಐಡಿಯಾ ಬರುತ್ತೆ, ಅಥವಾ ನೆನ್ನೆ ಏನು ಓದಿದೆ ಅಂತ ಗೊತ್ತಾಗುತ್ತೆ. ಆ ವಾರದಲ್ಲಿ ಒಂದು ದಿನ ನಿಮ್ಮ ಏನು ನೋಟ್ಬುಕ್ ಇರ್ತದೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಈ ವೀಕ್ ನಾನು ಏನು ಓದಿದ್ದೀನಿ ಅಂತ. ರಿವರ್ಸ್ ಯೂಸ್ ಮಾಡಿಕೊಂಡು, ಗೊತ್ತಾಯ್ತಾ. ಅವರು ಡೆಡಿಕೇಟೆಡ್ ಅವ್ರ ಟೈಮು ಎಲ್ಲ ಕೊಟ್ಟು, ತುಂಬ ಜನ ರೂರಲ್ ಬ್ಯಾಕ್ಗ್ರೌಂಡಿಂದ ಮತ್ತು ಕನ್ನಡ ಮೀಡಿಯಮಿಂದ ಬಂದು ಸಹ ಒಂದು ರಿಸಲ್ಟ್ನ ಸಕ್ಸಸ್ ಕೊಟ್ಟಿದ್ದಾರೆ. ಅವ್ರನ್ನ ಬೇಕಾದ್ರೆ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ, ಗೊತ್ತಾಗ್ತಿದೆಯಾ. ಈಗ ನೀವು ನೋಡ್ಬೇಕಿಲ್ಲ, ಗೊತ್ತಿರೋ ವಿಚಾರ ನಿಮಗೆ. ಇಷ್ಟು ಜನ ಈಗ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ಈಗ ರಾಜೇಂದ್ರ ಅವರು ಎಕ್ಸ್ ಮನೆ ಅವರು ತುಂಬ ನಮಗೆ ಕಾಂಟ್ಯಾಕ್ಟಲ್ಲಿದ್ದರು. ಪ್ರತಿದಿನ ನಂಗೆ ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಫೋನ್ ಮಾಡೋರು. ರಾಜೇಂದ್ರ ಎಕ್ಸ್ ಮನೆ ಅವರು ಓದಬೇಕು ಸರ್ ಹೆಂಗೆ ಅನ್ನೋದ್ರ ಬಗ್ಗೆ. ಗಾಯತ್ರಿ ಇವರು ಫುಲ್ ಟೈಮ್ ಅವ್ರಿಗೆ ಇದು ಮಾಡಿದ್ವಿ. ಹಂಗೆ ತುಂಬ ಜನ ಇದ್ದಾರೆ. ನಮ್ಮ ಗೌಡ ಆಗಿರ್ಬೋದು, ಸಿದ್ದಪ್ಪ ಪೂಜಾರಿ, ತುಂಬ ಜನ ಪ್ರೆಸೆಂಟ್ ಅಬೌಟ್ ಸ್ಟಡಿಂಗ್ ಹಾರ್ಡರ್ ಬಟ್ ಸ್ಟಡಿಂಗ್ ಸ್ಮಾರ್ಟರ್, ಗೊತ್ತಾಯ್ತಾ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಮಾಡೋದು. ಸ್ಟೇ ಕನ್ಸಿಸ್ಟೆಂಟ್, ಸ್ಟೇ ಫೋಕಸ್ಡ್,
ಆ್ಯಂಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮೇಲೆ ನಂಬಿಕೆ ಇರಬೇಕು. ವಿತ್ ದ ಎವರಿ ಸ್ಮಾಲ್ ಎಫರ್ಟ್ ಆಡ್ಸ್ ಅಪ್ ಯುವರ್ ಬಿಗ್ ಸಕ್ಸಸ್ ಅಂತ ಹೇಳ್ತಾ, ಈಗ ಫ್ರೀ ಇನ್ನೇ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೊತ್ತಾಯ್ತಾ, ಹೌ ಟು ರೀಡ್ ಹಿಸ್ಟ್ರಿ ಎಕ್ಸಾಂಪಲ್. ಅಂದರೆ ಈಗ ಹ್ಯೂಮನಿಟಿಕ್ ಸಬ್ಜೆಕ್ಟ್ಸ್ ನಾನು ಹೇಳಿದೆ, ನನಗೆ ಹ್ಯೂಮನಿಟಿಕ್ ಸಬ್ಜೆಕ್ಟ್ಸಲ್ಲಿ ನಿಮಗೆ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಎಲ್ಲ ಬರುತ್ತೆ. ಅದರ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ, ಗೊತ್ತಾಯ್ತು, ಹೇಳ್ಕೊಡ್ತೀನಿ. ಇದನ್ನು ನೀವು ಎಲ್ಲ ಸಬ್ಜೆಕ್ಟ್ಸ್ಗೂ ಸಹ ಯೂಸ್ ಮಾಡ್ಕೋಬೋದು. ಹೆಂಗೆ ಅಂತಂದರೆ ನೋಡಿ, ಈಗ ಏನಂದರೆ ಫಾರ್ ದ ಹರಪ್ಪನ್ ಸಿವಿಲೈಸೇಷನ್ ಫೋಕಸ್ ಆನ್ ಕೀ ಪಾಯಿಂಟ್ಸ್. ಲೈಕ್ ಹರಪ್ಪನ್ ಓದ್ತಾ ಇರ್ತೀವಿ ಅಂದಾಗ ಯಾವ್ದು ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು ಅಂದರೆ ಆ ಏರಿಯಾಗಳು ಏನು, ಆ ಒಂದು ನಗರ ಪ್ರದೇಶಗಳಿದೆ, ಹರಪ್ಪ ಇರ್ಬೋದು, ಮೊಹೆಂಜೊದಾರೋ ಆಗಿರ್ಬೋದು, ಲೋಥಲ್ ಆಗಿರ್ಬೋದು, ಮತ್ತು ಚಾನುದಾರ ಆಗಿರ್ಬೋದು, ಈ ಏರಿಯಾಗಳ ಮೇಲೆ ಫೋಕಸ್ ಮಾಡಬೇಕು. ಮತ್ತು ಅದ್ರ ಸ್ಕ್ರಿಪ್ಟು, ಟ್ರೇಡ್ ಇತ್ತು, ಅವ್ರದ್ದು ರಿಲಿಜನ್ ಏನಿತ್ತು, ಅವರ ಕಲ್ಚರ್ ಏನಿತ್ತು, ಅವರ ಆಡಳಿತ ಹೆಂಗಿತ್ತು, ಅವರ ಏನು ಟ್ರೆಡಿಷನ್ ಹೆಂಗಿತ್ತು ಅನ್ನೋದನ್ನ ನೀವು ಅದ್ರ ಮೇಲೆ ಫೋಕಸ್ ಮಾಡೋದು. ಹಳೆ ಮೊಘಲ್ ಎಂಪೈರ್ ಅಂತ ತಗೊಂಡಾಗ ರೈಟ್ ಡೌನ್ ಆಲ್ ಇನ್ಫಾರ್ಮೇಷನ್ 6th to 12th. ಈಗ ಮೊಘಲ್ ಎಂಪೈರ್ ಬಗ್ಗೆ ಓದ್ರಿ, ಮಿಡಲ್ ಹಿಸ್ಟ್ರಿ ಮೊಘಲ್ ಎಂಪೈರ್ ಬಗ್ಗೆ ಓದಿದಾಗ ಮೊಘಲ್ ಎಂಪೈರ್ ಬಗ್ಗೆ 6th to 12th ಏನಿದೆ ಅದನ್ನು ನೋಟ್ಸ್ ಮಾಡ್ಕೋಬೇಕು. ಅಂದರೆ A4 ಶೀಟ್ ತೊಗೊಂಡು 6th ಇಂದ 12th ಏನಿದೆ ಮೊಘಲ್ ಎಂಪೈರ್ ಬಗ್ಗೆ ಒಂದು ಕಡೆ ನೋಟ್ಸ್ ಮಾಡ್ಕೋಬೇಕು. ಅಕ್ಬರ್ ಬಗ್ಗೆ ಒಂದು ಕಡೆ ಮಾಡ್ಕೋಬೇಕು. ಔರಂಗಜೇಬ್ ಅವರ ಆಡಳಿತ, ಕೇಂದ್ರ ಆಡಳಿತ ಹೆಂಗಿತ್ತು, ಮತ್ತು ಅವರ ಆರ್ಕಿಟೆಕ್ಚರ್ ಹೆಂಗಿತ್ತು ಅನ್ನೋ ಒಂದು ಕಡೆ ನೋಟ್ಸ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗುತ್ತೆ, ಅವಾಗ ರಿವಿಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. 6th ಒಂದು ಕಡೆ, 7th ಒಂದು ಕಡೆ, 8th ಒಂದು ಕಡೆ ಮಾಡ್ಕೋಬಾರ್ದು. ಕಂಬೈನ್ ಮಾಡಿಕೊಂಡು ಒಂದು ಸತಿ ಓದ್ಬಿಟ್ಟು 2-3 ಸತಿ ಓದ್ಬಿಟ್ಟು ಬೇಸಿಕ್ಸ್ ಬುಕ್ನ ನೋಟ್ಸ್ ಮಾಡಬೇಕಾದ್ರೆ ನಾನಿದೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೀಡಿಂಗ್ ಅಂತ ಹೇಳಿದೆ. ಅದಾದಮೇಲೆ ಏನು ಮಾಡಬೇಕು, ನೀವು 4th ರೀಡಿಂಗಲ್ಲಿ ನೋಟ್ಸ್ ಮಾಡೋಕೆ ಹೋದಾಗ ಈ ಎಲ್ಲ ಕಡೆ ಇನ್ಫಾರ್ಮೇಷನ್ ಈಗ ಏನು ಮಾಡಿದ್ರೆ ಮೌರ್ಯ ಸಾಮ್ರಾಜ್ಯ ಒಂದು ಕಡೆ ಮಾಡ್ಕೊಂಡಾಗ ಮೌರ್ಯ ಸಾಮ್ರಾಜ್ಯ ಓದ್ಬೇಕಾದ್ರೆ ಎಲ್ಲ ಮೌರ್ಯ ಸಾಮ್ರಾಜ್ಯ 6th to 12th ಎಲ್ಲಿ ಇನ್ಫಾರ್ಮೇಷನ್ ಒಂದು ಕಡೆ ಇರಬೇಕು. ಅವಾಗ ನಿಮ್ಮದು 60 to 70% ಆಫ್ ನೋಟ್ಸು ಕಂಪ್ಲೀಟ್ ಆಗೋದು. ರಿಟೆನ್ಷನ್ ಪವರ್ ಹೆಂಗಿರುತ್ತೆ ಅಂತಂದರೆ ಗ್ರಾಫ್ ನೋಡಿ, ರಿಟೆನ್ಷನ್ ಪವರ್ ಫಸ್ಟ್ ಡೇ ಇಷ್ಟಿರುತ್ತೆ, ಸೆಕೆಂಡ್ ಡೇ ಇಷ್ಟ ಆಗುತ್ತೆ, ಒಂದು ವಾರಕ್ಕೆ ಇಷ್ಟ ಆಗುತ್ತೆ, ಒಂದು ತಿಂಗಳಿಗೆ ಇಷ್ಟ ಆಗುತ್ತೆ, ಹಿಂಗೆ ಡೌನ್ಫಾಲ್ ಆಗ್ತಾ ಇರುತ್ತೆ ಯಾವತ್ತು ರಿಟೆನ್ಷನ್ ಪವರ್. ಅದಕ್ಕೆ ನೀವು ಏನು ಮಾಡಬೇಕು, ಪ್ರತಿ ಸತಿ ನಾವು ಅದನ್ನು ರಿವಿಷನ್ ಮಾಡಿದಾಗ ಅದು ರಿಟೆನ್ಷನ್ ಪವರ್ ಹಿಂಗೆ ಉಳಿಯುತ್ತೆ. ಗೊತ್ತಾಗ್ತಿದೆಯಾ? ನೀವು ಅದಕ್ಕೆ ಅದು 3 days ಒಂದ್ಸತಿ, 7 days ಒಂದ್ಸತಿ, ಮತ್ತೆ 15 days ಒಂದ್ಸತಿ ನೀವು ರಿವಿಷನ್ ಮಾಡ್ಕೋ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಫೇಲಿಯರ್. ಗೊತ್ತಾ, ತುಂಬ ಜನ ಸ್ಟೂಡೆಂಟ್ಸ್ ಇದು ಮಾಡಲ್ಲ. ನನಗೆ ಗೊತ್ತು, ಒಂದ್ಸತಿ ಓದಿದೆ ಅರ್ಥ ಆಗುತ್ತೆ ಅನ್ಕೊಂಡು ಏನು ಮಾಡ್ತಾರೆ, ಹೋಗ್ತಾರೆ. ನೆಕ್ಸ್ಟ್ ಆಗುತ್ತೆ. ಏನಕ್ಕೆ ಇದನ್ನ ಕೇಳ್ತಾರೆ, ಔರಂಗಜೇಬ್ ಪಾಲಿಸಿಗೂ ಅಕ್ಬರ್ ಪಾಲಿಸಿಗೂ ಯಾಕೆ ವಿರುದ್ಧವಾಗಿದೆ? ಅಕ್ಬರ್ ತುಂಬ ರಿಲಿಜಿಯಸ್ ಆಗಿದ್ದ, ಎಲ್ಲ ಧರ್ಮದವ್ರನ್ನು ತುಂಬ ಸಪೋರ್ಟ್ ಮಾಡ್ತಾರೆ. ಬಟ್ ಔರಂಗಜೇಬು ತುಂಬ ರಿಜಿಡ್ ಪರ್ಸನ್ ಆಗಿದ್ದ, ಬರೀ ಇಸ್ಲಾಂ ಧರ್ಮನೇ ಮಾತ್ರ ಅವನು ಇದು ಮಾಡ್ತಿದ್ದ. ಹಾಗಾಗಿ ಅವನ ಪಾಲಿಸಿಗೂ ಇವನ ಪಾಲಿಸಿಗೂ ಏನು ವ್ಯತ್ಯಾಸ ಅದನ್ನು ನೀವು ಕಂಪ್ಯಾರಿಸನ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಇದೆ. ಮತ್ತು ಹುಡುಗರಿಗೆ ಸೈನ್ಸ್ ಹೆಂಗೆ ಓದೋದು ಅನ್ನೋದು ತುಂಬ ಇರುತ್ತೆ. ಅದಕ್ಕೆ ಸ್ಟಾರ್ಟ್ ವಿತ್ DSRT NCERT ಎನಫ್. ನನ್ನ ಪ್ರಕಾರ DSRT NCERT 6th to 12th ಓದಿದ್ರೆ ಸಾಕಾಗುತ್ತೆ ಕಣ್ರಪ್ಪ. ಈ ಬೇಸಿಕ್ಸ್ ನಿಮ್ಮದು ಸ್ಟ್ರಾಂಗ್ ಆಯಿತು ಅಂತಂದರೆ ಇನ್ನು ಕರೆಂಟ್ ಅಫೇರ್ಸಲ್ಲಿ ಬರೋದನ್ನ ಅಪ್ಡೇಟ್ ಮಾಡ್ಕೊಂಡ್ರೆ ಸೈನ್ಸಿಗೆ ಸಾಕಾಗುತ್ತೆ. 6th to 10th ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಸೈನ್ಸ್ ವೆರಿ ಯೂಸು. ಮತ್ತು 11th to 12th ನೀವೇನಾದರೂ ರೆಫರೆನ್ಸ್ಗೆ ಮಾತ್ರ ಇಟ್ಕೊಳ್ಳಿ. ಎಲ್ಲ ಟಾಪಿಕ್ಸ್ ಓದೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಮಾತ್ರ ಓದಬೇಕಾಗುತ್ತೆ. ಅದರಲ್ಲಿ ಸೈನ್ಸಲ್ಲಿ ಕೆಮಿಸ್ಟ್ರಿ, ಬಯಾಲಜಿ ಅಂತ ನೀವು ಡಿವೈಡ್ ಮಾಡ್ಕೊಳ್ಳಿ. ಫಸ್ಟು ಫಿಸಿಕ್ಸ್ ಓದಬೇಕಾದ್ರೆ ಏನು ಮಾಡಬೇಕು, ಫೋಕಸ್ ಆನ್ ಲಾ. ಲಾ ಏನು ಹೇಳ್ತಾ ಇದೆ, ಆ ಲಾ ಏನು ಹೇಳ್ತಿದೆ, ಮತ್ತು ಅದು ಫಾರ್ಮುಲಾ ಏನಾರು ಇದೆಯಾ, ಮತ್ತು ಎವ್ರಿಡೇ ಅಪ್ಲಿಕೇಶನ್ ಏನಿದೆ. ಈಗ ನ್ಯೂಟನ್ ಫಸ್ಟ್ ಲಾ, ಸೆಕೆಂಡ್ ಲಾ, ಥರ್ಡ್ ಲಾ ಓದ್ತೀರಾ, ಅದರ ಅಪ್ಲಿಕೇಶನ್ ಡೈಲಿ ಲೈಫಲ್ಲಿ ಏನಿದೆ ನೋಡಬೇಕು. ನೆಕ್ಸ್ಟ್ ವಕ್ರೀಭವನ ಓದ್ತೀರಾ, ಅದರ ಅಪ್ಲಿಕೇಶನ್ಸ್ ಏನಿದೆ ನೋಡಬೇಕು. ಥಿಯರಿ ಏನಿದೆ, ವಕ್ರೀಭವನ ಅಂದರೆ ಏನು, ಅದು ನಮ್ಮ ದಿನನಿತ್ಯ ಜೀವನದಲ್ಲಿ ಏನಾಗುತ್ತೆ. ನೆಕ್ಸ್ಟ್ ಸರ್ಫೇಸ್ ಟೆನ್ಷನ್ ಏನಂತಾರೆ, ಸರ್ಫೇಸ್ ಟೆನ್ಷನ್ ಅದರ ಅಪ್ಲಿಕೇಶನ್ಸ್ ಹೆಂಗಿದೆ. ನೆಕ್ಸ್ಟ್ ವಿಸ್ಕಾಸಿಟಿ, ಅದರ ಅಪ್ಲಿಕೇಶನ್ ಲಾ ಅದ್ರ ಏನು ಹೇಳುತ್ತೆ, ವಿಸ್ಕಾಸಿಟಿ ಲಾ ಏನು ಹೇಳುತ್ತೆ, ಅದರ ಅಪ್ಲಿಕೇಶನ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಈ ಫಿಸಿಕ್ಸ್ನ ಓದ್ಬೇಕು. ಸೇಮ್ ಆ್ಯಸ್ ಇಟ್ ಇಸ್ ನಾನು ಹೇಳಿ ಪ್ಯಾರಾಗ್ರಾಫ್ ಒನ್ ಟೈಮ್ ಓದ್ಬೇಕು. ಸೈನ್ಸ್ ಓದ್ಬೇಕಾದ್ರೆ ಭಾಳ ಕೇರ್ಫುಲ್ಲಾಗಿ ಕಾನ್ಸೆಪ್ಟ್ನ ಅರ್ಥ ಮಾಡಿಕೊಂಡು ಗೊತ್ತಾಯ್ತು, ಕೀವರ್ಡ್ಸ್ನ ಅರ್ಥ ಮಾಡಿಕೊಂಡು ಡೆಫಿನೇಷನ್ ಏನು ಹೇಳುತ್ತೆ, ವಕ್ರೀಭವನ ಡೆಫಿನೇಷನ್ ಏನು. ಈಗ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂದರೆ ಬೆಳಕಿನ ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಏನು ಮಾಧ್ಯಮದ ಡೆನ್ಸಿಟಿ ಮೇಲೆ ಬೆಳಕು ಬಾಗುತ್ತೆ, ಅದ್ರ ಮೇಲೆ ಅದ್ರ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಮತ್ತು ಅದರ ಅಪ್ಲಿಕೇಶನ್ಸ್ ಏನು, ನೀವು ಅದನ್ನು ಕೀ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದಬೇಕಾದ್ರೆ ಆಕ್ಟಿವ್ ರೀಡಿಂಗ್ ಇರಬೇಕು. ಸುಮ್ಮನೆ ಬಯಟ್ ಮಾಡೋದಲ್ಲ. ಸೈನ್ಸ್ ಬಯಟ್ ಮಾಡೋಂಗಿಲ್ಲ, ಬಯಟ್ ಮಾಡಿದ್ರೆ ನೀವು ಹೋಯ್ತು. ನೆಕ್ಸ್ಟ್ ನಾನು ಹೇಳಿದೆ ಯೂಸ್ A4 ಶೀಟ್ಸ್. A4 ಶೀಟ್ಸಲ್ಲಿ ಡಿವೈಡ್ ದ ಸೆಕ್ಷನ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ ಡಿವೈಡ್ ಮಾಡ್ಕೊಳ್ಳಿ. ಅದನ್ನ ಕನ್ಸೈಸ್ ಮಾಡಿಕೊಂಡು ನಿಮ್ಮದೇ ಆದ ಸ್ಟ್ರಕ್ಚರ್ಡ್ ಸಬ್ಹೆಡಿಂಗ್ಸ್, ಹೆಡಿಂಗ್ಸ್ ಹಾಕೊಂಡು ನೋಟ್ಸ್ ಮಾಡ್ಕೊತಾ ಹೋಗಿ ಅಪ್ಲಿಕೇಶನ್ಸ್ನ ಬರ್ಕೊಳ್ಳಿ. ಮತ್ತು ನಿಮ್ಮ ಹ್ಯಾಂಡ್ ರಿಟನ್ ನೋಟ್ಸು ಮಸ್ಟು. ಎಕ್ಸಾಂಪಲ್ ಈಗ ನೋಡಿ, ಬಯಾಲಜಿ ನಾನು ಎಕ್ಸಾಂಪಲ್ ಕೊಟ್ಟು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ನೋಡಿದ್ರೆ. ಬಯಲಿಗೆ ಫೋಟೋಸಿಂಥೆಸಿಸ್ ಬಗ್ಗೆ ನೀವು ಎಕ್ಸಾಂಪಲ್ ನೋಟ್ಸ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಫೋಟೋಸಿಂಥೆಸಿಸ್ ಬಗ್ಗೆ ನೋಟ್ಸ್ ಮಾಡಿದಾಗ ಏನು ಮಾಡಬೇಕು, ಫೋಟೋಸಿಂಥೆಸಿಸ್ ಅಂದರೆ ಏನು, ಅದ್ರ ಡೆಫಿನೇಷನ್ ಏನು. ಡೆಫಿನೇಷನ್ ಫೋಟೋಸಿಂಥೆಸಿಸ್ ಅಂದರೆ ಏನಂದರೆ ಕನ್ವರ್ಷನ್ ಆಫ್ ಸನ್ಲೈಟ್ ಟು ಗ್ಲೂಕೋಸ್ ಇನ್ ಎ ಪ್ಲಾಂಟ್. ಇಷ್ಟೇ ಸಿಂಪಲ್. ಏನಪ್ಪ ಫೋಟೋಸಿಂಥೆಸಿಸ್ ಅಂದರೆ ಕನ್ವರ್ಷನ್ ಆಫ್ ಸನ್ಲೈಟ್ ಇಂಟು ಗ್ಲೂಕೋಸ್ ಇನ್ ಎ ಪ್ಲಾಂಟ್ಸಲ್ಲಿ ಸನ್ಲೈಟಿಂದ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದೇ ಇಂಪಾರ್ಟೆಂಟ್. ನೋಡಿ, ಅದಕ್ಕೆ ಈ ರಿಯಾಕ್ಷನ್ ಬೇಕು. ಈ ರಿಯಾಕ್ಷನ್ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ. ಈ ರಿಯಾಕ್ಷನ್ ಗೊತ್ತಿರಲೇಬೇಕು, ಮಸ್ಟ್ ಆ್ಯಂಡ್ ಶುಡ್. ಮತ್ತು ಇಂಪಾರ್ಟೆನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಪ್ರೊಡ್ಯೂಸ್ ಆಕ್ಸಿಜನ್, ಪ್ರೈಮರಿ ಎನರ್ಜಿ ಸೋರ್ಸ್ ಆಫ್ ದಿ ಫುಡ್ ಚೈನ್. ಈಗ ಫೋಟೋಸಿಂಥೆಸಿಸ್ ನಡೀಲಿಲ್ಲ ಅಂತಂದರೆ ನಮ್ಮ ಫುಡ್ ಚೈನು ಆಗಲ್ಲ, ಮತ್ತು ಫುಡ್ ಚೈನ್ ಇಲ್ಲ ಅಂತಂದರೆ ನಮ್ಮ ಎಕೋಸಿಸ್ಟಮು ಇರೋಕ್ಕಾಗಲ್ಲ. ಗೊತ್ತಾಗ್ತಿದೆಯಾ? ಈಗ ನೀವು ಸೈನ್ಸ್ನ ಓದಿದ್ರಿ, ನೋಟ್ಸ್ ಮಾಡ್ಕೊಂಡ್ರಿ, ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡ್ರಿ. ಈಗ ರಿವಿಷನ್ ಹೆಂಗೆ ಮಾಡಬೇಕು? ಫಸ್ಟ್ ರಿವಿಷನ್ ಆಗಬೇಕು. ಹೆಂಗೆ ಅಂದರೆ ರೀಡ್ ನೋಟ್ಸ್ ವಿತಿನ್ 24 hours. ನೀವು ಏನು ಬರ್ದಿರ್ತೀರ ಅದನ್ನು 24 hours ಇದನ್ನ ರೀಡ್ ಮಾಡಬೇಕಾಗುತ್ತೆ. ಮತ್ತು ಆ ಕೀ ಪಾಯಿಂಟ್ಸ್ನ ಎಲೆಕ್ಟ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಕೀ ಪಾಯಿಂಟ್ಸ್ ಎಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಯಾಕೆಂದರೆ
ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಅದನ್ನು ಕ್ಲಾರಿಫಿಕೇಷನ್ ಮಾಡಬೇಕು. ಸೆಕೆಂಡ್ ರಿವಿಷನಲ್ಲಿ ರಿವಿಸಿಟ್ ನೋಟ್ಸ್ ಆಫ್ಟರ್ ಎ ವೀಕ್ ಆರ್ ನಿಮ್ಮ ಏನು ನೆನಪಿನ ಶಕ್ತಿನ ಪರಿಸ್ಕೊಳ್ಳಿ, ನೋಟ್ಸ್ ನೋಡಿದಂಗೆ ಏನೇನು ಓದಿದ್ದೆ ನನ್ನ ನೆನಪಿಸ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟು ರೆಗ್ಯುಲರ್ ರಿವಿಷನ್ ಮಾಡಬೇಕು, ಕ್ರಿಯೇಟ್ ಎ ರಿವಿಷನ್ ಕ್ಯಾಲೆಂಡರ್, ಮತ್ತು ಒಂದು ಕ್ಯಾಲೆಂಡರ್ ಹಾಕೊಂಡು ಅಟ್ಲೀಸ್ಟ್ ಮಂತ್ಸ್ಗೆ 2 ಸತಿ 3 ಸತಿ ಹೇಳಿದೆ, 3 ಡೇಸ್ಗೆ 7 ಡೇಸ್ಗೆ 15 ಡೇಸ್ಗೆ ಆ ಥರ ಇದು ಮಾಡ್ಕೊಂಡು. ನೆಕ್ಸ್ಟು ಇನ್ನೂ ಕ್ಲಾರಿಟಿ ಬೇಕು ಅಂದರೆ ಆ ಟಾಪಿಕ್ ಮೇಲೆ 5 to 10 ಮಿನಿಟ್ಸ್ ಏನು ಮಾಡಿ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ MCQ ಸ್ಟಾರ್ಟ್ ಮಾಡಿ. ಗೊತ್ತಾಗ್ತಿದೆ ಐಡೆಂಟಿಫೈ ಏನು ರಿಪೀಟೆಡ್ ಟಾಪಿಕ್ಸ್ನ ಐಡೆಂಟಿಫೈ ಮಾಡಬೇಕು. ಐಡೆಂಟಿಫೈ ಮಾಡಿಕೊಂಡು ಅವನ್ನ ನಿಮ್ಮ ಓದಿರೋದ್ರ ಜೊತೆಗೆ ಕನೆಕ್ಷನ್ ಮಾಡ್ಕೋಬೇಕು. ಕಾನ್ಸೆಪ್ಟಲ್ ಕ್ವಶನ್ ಕೇಳಿದಿನ, ಅದಕ್ಕೆ ಫ್ಯಾಕ್ಟಲ್ ಕ್ವಶನ್ ಕೇಳಿದಿನ, ಅಥವಾ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಕೇಳಿದಿನ ಅಂತ ಗೊತ್ತಿರಬೇಕು. ನೋಡಿ ಫ್ಯಾಕ್ಟ್ಸು ಗೊತ್ತಾಯ್ತಾ, ನೆಕ್ಸ್ಟು ಕಾನ್ಸೆಪ್ಚುಯಲ್ಲು ಮತ್ತು ಅಪ್ಲಿಕೇಶನ್ 3 ಥರ ಕ್ವಶನ್ಸ್ಗಳು ಸಹ ಬರ್ತವೆ. ಇದನ್ನು ತುಂಬ ಡೀಟೇಲಾಗಿ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಅಥವಾ ಮುಂದಿನ ಸೆಷನ್ಗಳಲ್ಲಿ ಹೇಳ್ತೀನಿ. ಈಗ ನೀವು ಅದನ್ನೆಲ್ಲ ಡೀಟೇಲಾಗಿ ಹೇಳೋಕ್ಕಾಗಲ್ಲ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಟಾಪಿಕ್ಕು ಹೌ ಟು ರೀಡ್ ನ್ಯೂಸ್ ಪೇಪರ್. ಗೊತ್ತಾಗ್ತಿದೆಯಾ? ವೆರಿ ಇಂಪಾರ್ಟೆಂಟ್. ಹೆಂಗೆ ನ್ಯೂಸ್ ಪೇಪರ್ನ ಓದಬೇಕು ಅಂದರೆ ಪ್ರತಿದಿನ ನ್ಯೂಸ್ ಪೇಪರ್ ಓದಬೇಕು. ಏಕೆಂದರೆ ನ್ಯೂಸ್ ಪೇಪರ್ ಇಸ್ ದ ಏನು ಪ್ರೈಮರಿ ಫಂಡಮೆಂಟಲ್ ಸೋರ್ಸ್ ಫಾರ್ ಎವರಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಹೇಳ್ತಾರೆ. ಗೊತ್ತಾಗ್ತಿದೆಯಾ? ನ್ಯೂಸ್ ಪೇಪರ್ ರೀಡಿಂಗ್ ಇಸ್ ದ ಮೋಸ್ಟ್ ಬೇಸಿಕ್ ಆ್ಯಂಡ್ ಫಂಡಮೆಂಟಲ್ ಹ್ಯಾಬಿಟ್ ಫಾರ್ ದಿ ಕಾಂಪಿಟೇಟಿವ್ ಎಕ್ಸಾಮ್ಸ್. ಗೊತ್ತಾಗ್ತಿದೆಯಾ? ಹಾಗಾಗಿ ಯಾರು ಮಿಸ್ ಮಾಡಬೇಡಿ. ಪ್ರಜಾವಾಣಿ ಪೇಪರ್ ಇಸ್ ದ ಪ್ರಿಫರಬಲ್, ನಾನು ಪ್ರಿಫರ್ ಮಾಡೋದು. ಗೊತ್ತಾಯ್ತಾ? ಚೂಸ್ ದ ರೈಟ್ ನ್ಯೂಸ್ ಪೇಪರ್ ಲೈಕ್ ಪ್ರಜಾವಾಣಿ ಆರ್ ಹಿಂದೂ. ಗೊತ್ತಾಯ್ತಾ? ಅದು ಯಾವ್ದಾರು ಓದ್ಕೊಳ್ಳಿ. ನೆಕ್ಸ್ಟು ಫ್ರಂಟ್ ಪೇಜ್ ಓದಬೇಕು, ಎಡಿಟೋರಿಯಲ್ ಓದಬೇಕು, ನ್ಯಾಷನಲ್ ನ್ಯೂಸ್ ಓದಬೇಕು, ಇಂಟರ್ನ್ಯಾಷನಲ್ ನ್ಯೂಸ್ ಓದಬೇಕು, ಎಕನಾಮಿಕ್ ಸೆಕ್ಷನ್ ಓದಬೇಕು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಎನ್ವೈರ್ಮೆಂಟ್. ನೆಕ್ಸ್ಟು ಅವಾಯ್ಡ್ ಪೊಲಿಟಿಕಲ್ ಗಾಸಿಪ್ಸ್, ಎಂಟರ್ಟೈನ್ಮೆಂಟ್ ಆ್ಯಂಡ್ ಲೋಕಲ್ ಟ್ರೈಬಲ್ ನ್ಯೂಸಸ್. ಗೊತ್ತಾಗ್ತಿದೆಯಾ? ಫ್ರಂಟ್ ಪೇಜಲ್ಲಿ ಮೇಜರ್ ಸ್ಟೇಟ್, ನ್ಯಾಷನಲ್, ಇಂಟರ್ನ್ಯಾಷನಲ್ ನ್ಯೂಸ್ ಕೊಟ್ಟಿರ್ತಾರೆ. ಒಪಿನಿಯನ್ಸ್ ಬಂದಿರುತ್ತೆ ಎಡಿಟೋರಿಯಲ್ಸಲ್ಲಿ. ನೆಕ್ಸ್ಟು ಇನ್ ಡೆಪ್ತ್ ಅನಾಲಿಸಿಸ್ ಇರುತ್ತೆ, ಅದರಲ್ಲಿ ಪರ್ಸ್ಪೆಕ್ಟಿವ್ ಮತ್ತು ಯಾವ ರೀತಿ ಇದೆಲ್ಲ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮ್ಮ ಎಸ್ಸೆ ರೈಟಿಂಗು ಮತ್ತು ಕರೆಂಟ್ ಅಫೇರ್ಸ್ಗೆ ಯೂಸ್ ಆಗುತ್ತೆ. ಗೊತ್ತಾಯ್ತು? ನ್ಯಾಷನಲ್ ಲೆವೆಲ್ಲಿ ಗೌರ್ಮೆಂಟ್ ಸ್ಕೀಮ್ಸು, ಪಾಲಿಸೀಸು, ರಿಪೋರ್ಟ್ಸ್ ಬಗ್ಗೆ ಓದ್ತೀರಾ. ಇಂಟರ್ನ್ಯಾಷನಲ್ ರಿಲೇಷನ್ಸು, ಒಂದು ದೇಶದಿಂದ ಇನ್ನೊಂದು ದೇಶ ಕಂಟ್ರಿಗೆ ಹೆಂಗಿರುತ್ತೆ, ಮತ್ತು ಅಗ್ರಿಮೆಂಟ್ಸ್ಗಳು, ಗ್ಲೋಬಲ್ ಇಶ್ಯೂಸ್ಗಳು, ಮತ್ತು ಗ್ಲೋಬಲ್ ಪಾರ್ಟ್ನರ್ಶಿಪ್ಸ್ಗಳು ಇರ್ತವೆ. ಮತ್ತು ಈಗ COP ಆಗಿರ್ಬೋದು, G20 ಆಗಿರ್ಬೋದು, ಇವೆಲ್ಲ ಇರ್ತವೆ, ಕ್ವಾಡ್ ಆಗಿರ್ಬೋದು, ಅವ್ರ ಬಗ್ಗೆ ತುಂಬ ಕ್ವಶನ್ಸ್. ಮತ್ತು ನೆಕ್ಸ್ಟು ಎಕನಾಮಿಕ್ ರಿಲೇಟೆಡ್ ನಿನ್ನೆ ನಡೆದ ಬಜೆಟ್ ಆಗಿರ್ಬೋದು, ಎಕನಾಮಿಕ್ ಸರ್ವೆ ನಿನ್ನೆ ರಿಲೀಸ್ ಮಾಡಿದರೆ, ಬ್ಯಾಂಕಿಂಗ್ ಅಪ್ಡೇಟ್ಸ್ ಆಗಿರ್ಬೋದು, ರಿಪೋರ್ಟ್ಸ್ ಬೈ ಇನ್ಸ್ಟಿಟ್ಯೂಷನ್ ಲೈಕ್ RBI, IMF, ನ್ಯಾಷನಲ್ ಇಂಟರ್ನ್ಯಾಷನಲ್ ಇಶ್ಯೂಸ್, ಇಂಟರ್ನ್ಯಾಷನಲ್ ಏನು ಆರ್ಗನೈಸೇಷನ್ಗಳು ಪ್ರೊಡ್ಯೂಸ್ ಮಾಡೋ ಒಂದು ಬಿಡುಗಡೆ ಮಾಡೋ ರಿಪೋರ್ಟ್ಸ್ಗಳಾಗಿರ್ಬೋದು, ವೆರಿ ಇಂಪಾರ್ಟೆಂಟ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಲಿ ಈಗ ಇನೋವೇಷನ್ಸ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಡೀಪ್ ಫೇಕು, ಮತ್ತು ಡಾಟಾ ಇಂಟರ್ಪ್ರಿಟೇಷನ್ ಆಗಿರ್ಬೋದು, ಮತ್ತು ಬಿಗ್ ಡೇಟಾ ಆಗಿರ್ಬೋದು, ಇವೆಲ್ಲ ಈಗ. ಮತ್ತು ನೆಕ್ಸ್ಟು ಸ್ಪೇಸ್ ಮಿಷನ್ಸ್ ಆಗಿರ್ಬೋದು, ಹೆಲ್ತ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಏನಾದರೂ ಟೆಕ್ನಾಲಜಿ ಡೆವಲಪ್, ರೋಬೋಟಿಕ್ಸ್, ಇದ್ರ ಬಗ್ಗೆಲ್ಲ ಕಾನ್ಸಂಟ್ರೇಟ್ ಮಾಡಬೇಕು. ಇದ್ರ ಮೇಲೆ ಕ್ವಶನ್ಸ್ಗಳು ಆಲ್ರೆಡಿ ಕೇಳ್ತಾ ಇರ್ತಾರೆ. ಹಂಗಾಗಿ ಪೇಪರ್ ಓದೋದ್ರಿಂದ ಈ ಎಲ್ಲ ಸಬ್ಜೆಕ್ಟ್ಸ್ಗೂ ನಿಮಗೆ ಸಹ ಕವರ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಮೇನ್ ಇಂಪಾರ್ಟೆಂಟು. ನೆಕ್ಸ್ಟು ನೋಟ್ಸ್ ಮೇಕ್ W1H ಅಂತ. 5W 1H ಅಂದರೆ ವಾಟ್, ವೆನ್, ವೇರ್, ವೈ, ಹೂ ಆ್ಯಂಡ್ ಹೌ. ಯಾವುದೇ ಟಾಪಿಕ್ ಬಂದಾಗ 5 ಕ್ವಶನ್ಸ್ ಕೇಳಿ. 5 ಕ್ವಶನ್ಸ್ ಕೇಳಿದಾಗ ನಿಮಗೆ ಏನಕ್ಕೆ ಇದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ. ಎಕ್ಸಾಂಪಲ್ ನೋಡಿ, ಟಾಪಿಕ್ಕು ಈಗ COP 28 ನಡೀತು 2025. ವಾಟ್ ಏನಕ್ಕೆ ನಡೀತು? ಡಿಸ್ಕಸ್ ದ ಗ್ಲೋಬಲ್ ಎಮಿಷನ್ ರಿಡಕ್ಷನ್ ಬಗ್ಗೆ ನಡೀತು. ವೇರ್ ಎಲ್ಲಿ ನಡೀತು? ದುಬೈಲಿ ನಡೀತು. UAE ದುಬೈಲಿ ನಡೀತು. ವೈ ಇಂಪಾರ್ಟೆಂಟ್? ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಅಡ್ರೆಸ್ ದ ಕ್ಲೈಮೇಟ್ ಫೈನಾನ್ಸ್ ಆ್ಯಂಡ್ ಲಾಸ್ ಆ್ಯಂಡ್ ಡ್ಯಾಮೇಜ್ ಫಂಡ್ ಬಗ್ಗೆ ಅಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಯಿತು. ಲಿಂಕ್ ಮಾಡಿ ನಿಮ್ಮ ಈ ಕನೆಕ್ಷನ್ ಏನು ಈ ಕರೆಂಟ್ ಅಫೇರ್ಸ್ನ ನಿಮ್ಮ ಎನ್ವೈರ್ಮೆಂಟಲ್ಲಿ ಕನೆಕ್ಟ್ ಮಾಡಿ. ಗೊತ್ತಾಗ್ತಿದೆಯಾ? ಪ್ಯಾರಿಸ್ ಅಗ್ರಿಮೆಂಟ್ ಯಾಕೆ ಇಂಪಾರ್ಟೆಂಟು, ಮತ್ತು ಇಂಡಿಯನ್ ಕ್ಲೈಮೇಟ್ ಗೋಲ್ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೀವು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ ಕಾನ್ಸೆಪ್ಟ್ಸ್. ನಾನು ಹೇಳಿದೆ, ನಿಮ್ಗೆ ಏನಾದರೂ ಮೆಂಟಾಲಿಟಿ 0 ಗೊತ್ತಿತ್ತು ಅಂತ ನೀವೇನು ಮಾಡಬೇಕು, 6th to 10th ನಿಮ್ಮ ಮ್ಯಾಥಮೆಟಿಕ್ಸ್ ಬುಕ್ನ ಓದಬೇಕಾಗುತ್ತೆ. ನೋಟ್ಸ್ ಮಾಡೋ ಅವಶ್ಯಕತೆ ಇಲ್ಲ. ಏನೇನು ಟಾಪಿಕ್ಸ್ ಇದೆ ಅಂತ ಗೊತ್ತಾಗಬೇಕು. ಅಲ್ಲಿ ಗೊತ್ತಿರುತ್ತೆ ಬೇಸಿಕ್, ಕೂಡೋದು, ಕಳೆಯೋದು, ಗುಣಿಸೋದು ಬಂದು ಕಲ್ತಿರ್ತೀರ. ಅಂದರೆ ಹೈಪೋಟೆನಸ್ ಇಸ್ ಈಕ್ವಲ್ ಟು 2 sides ಆಫ್ ದಿ ಒಂದು ಟ್ರಯಾಂಗಲಲ್ಲಿ ಈಕ್ವಲ್ ಆಗುತ್ತೆ ಅಂತಾರೆ. ಅಂದರೆ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಇಸ್ ಈಕ್ವಲ್ ಟು C ಸ್ಕ್ವೇರ್ ಅಂತ ಕರೀತಾರೆ. ಈಗ ನೋಡಿ ಎಕ್ಸಾಂಪಲ್ಲು ನಿಮಗೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಡೈರೆಕ್ಷನ್ ಫಾರ್ಮುಲಾ ಏನು? ಡೈರೆಕ್ಷನ್ ಅಂದರೆ ಒಬ್ಬ ಉತ್ತರಕ್ಕೆ ನಡೆದು ದಕ್ಷಿಣಕ್ಕೆ ತಿರುಗಿ 100 ಮೀಟ್ರ್ 5 ಮೀಟ್ರ್ ಹೋದ, ಮತ್ತು 4 ಮೀಟ್ರ್ ಹೋದ, ಅವನು ನಿಂತ ಸ್ಥಾನದಿಂದ ತಲುಪಿದ ಸ್ಥಾನಕ್ಕೆ ಎಷ್ಟು ಡಿಸ್ಟೆನ್ಸ್ ಐತೆ ಅಂತ ಕೇಳ್ತಾರೆ ನೋಡಿ. ಈ ಥರ ಬಂತು ಅಂದರೆ ವಿತೌಟ್ ಕ್ಯಾಲ್ಕುಲೇಷನ್, ವಿತೌಟ್ ನೀವು ಡೈರೆಕ್ಷನ್ನು ಅದಾಗ್ತಂಗೆ ನಾನು ಆನ್ಸರ್ ಹೇಳ್ತೀನಿ. ಈಗ ನೋಡಿ, ಅವನು ಉತ್ತರಕ್ಕೆ ತಿರುಗಿ 4 ಮೀಟರ್ ನಡೆದು ದಕ್ಷಿಣಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆದರೆ ಅವನು ತಲುಪಿದ ಸ್ಥಳ ಎಷ್ಟಿದ್ರೆ 5 ಕಿಲೋಮೀಟರ್ ಇರ್ತಾನೆ ಅಂತ ಹೇಳೋದು. ಅಂದರೆ ಈ ಪೈಥಾಗರಸ್ ಟ್ರಿಪ್ಲೆಟ್ಸ್ ಹೆಂಗೆ ನಿಮಗೆ ಬೇಸಿಕ್ ಫೌಂಡೇಶನ್ ಯೂಸ್ ಆಗುತ್ತೆ ಅಂತ ಹೇಳ್ಕೊಡ್ತೀನಿ ನೋಡಿ. ಬೇಸಿಕ್ ಫೌಂಡೇಶನ್ ಇಂಪಾರ್ಟೆಂಟ್ ಅಂದರೆ ನೀವು ಪೈಥಾಗರಸ್ ಥಿಯರಮ್ ಓದಿ, ಪೈಥಾಗರಸ್ ಟ್ರಿಪ್ಲೆಟ್ಸ್ನ ಗೊತ್ತಿದ್ರೆ ನೀವು ವಿತೌಟ್ ಕ್ಯಾಲ್ಕುಲೇಷನ್ ಆನ್ಸರ್ ಮಾಡ್ಬೋದು. ನೋಡಿ, ಅವನೇನಾದರೂ ಡಾಟಾದಲ್ಲಿ 3 ಮತ್ತು 4 ಕೊಟ್ಟಿದ್ರೆ ಅಂದರೆ ಆನ್ಸರ್ 5 ಬರಲೇಬೇಕು. ಅರ್ಥ ಆಗ್ತಿದೆಯಾ? ಅಕಸ್ಮಾತ್ ಅವನೇನಾರು 7, 24 ಕೊಟ್ಟಿದ್ರೆ 25 ಆನ್ಸರ್ ಬರಲೇಬೇಕು. ಗೊತ್ತಾಗ್ತಿದೆ? ಅವನೇನಾರು 5 ಮತ್ತು 12 ಕೊಟ್ಟಿದ್ರೆ 13 ಆನ್ಸರ್ ಬರಲೇಬೇಕು. ಯಾಕೆಂದರೆ ಅದು ಥಿಯರಮ್ ಪ್ರೂವ್ ಆಗಿ ಹೋಗಿದೆ. ಅವನೇನಾದ್ರು ಡಾಟಾದಲ್ಲಿ 5, 12 ಕೊಟ್ಟಿದ್ರೆ 5 ಕಿಲೋಮೀಟ್ರು ದಕ್ಷಿಣಕ್ಕೆ ತಿರುಗಿ ಮತ್ತು ಬಲಕ್ಕೆ ತಿರುಗಿ 13 ಕಿಲೋಮೀಟರ್ ನಡೆದ ಅಂತಂದರೆ, ಇನ್ನು ಅವನು ತಲುಪಿದ ಸ್ಥಾನ ಪ್ರಾರಂಭ ಮಾಡಿ ತಲುಪಿದ ಸ್ಥಾನಕ್ಕೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ ಅಂದರೆ 12 ಕಿಲೋಮೀಟರ್ ಬರಲೇಬೇಕದು. ಗೊತ್ತಾಗ ಇದನ್ನೇ ಪೈಥಾಗರಸ್ ಟ್ರಿಪ್ಲೆಟ್ಸ್ ಅಂತ ಕರೀತಾರೆ. ಈ ಥರ ಶಾರ್ಟ್ ಕಟ್ಸ್ನ ನೀವು ಎಲ್ಲಿ ಕಲಿಬೋದು ಅಂದರೆ ಬೇಸಿಕ್ಸ್ ಚೆನ್ನಾಗಿ
ಸ್ಟ್ಯಾಂಡರ್ಡ್ ರೆಫರೆನ್ಸ್ ಬುಕ್ಕು, ಬೇಸಿಕ್ಸ್ ಬುಕ್ಕು ಎಲ್ಲ ಇದೆ. ನಿಮ್ಗೆ ಈ PDF ಶೇರ್ ಮಾಡ್ತೀನಿ. ಯಾರು ತೊಗೊಂಡಿಲ್ಲ ಬುಕ್ಸ್ನ ತೊಗೊಳ್ಳಿ. ಈಗ ನಾನು ಸಿದ್ದು ಮಠಪತಿ, ಕೆರಿಯರ್ ಡಿಫೈನ್ ಫೌಂಡರ್ ಆ್ಯಕ್ಚುಲಿ. ಆ್ಯಂಡ್ ಈ ಒಂದ್ಸಲಿ ಇದು ನಾನು ತುಂಬ ಜನ ಥಿಂಕ್ ಮಾಡ್ತಾ ಇದ್ವಿ ಕಿಟ್ಟಿ ಸರ್ ಜೊತೆಗೆ, ಲೈಕ್ ಕಾಂಪಿಟೇಟಿವ್ ವರ್ಲ್ಡ್ ಅನ್ನೋದು ಅದು ಒಂಥರ ಕರಿಯರ್. ಸೊ ಅದನ್ನು ರೀಸೇಪ್ ಮಾಡಬೇಕು. ಆ್ಯಂಡ್ 2025ಗೆ ಇಲ್ಲಿಂದ ರೆಡಿ ಆದ್ರಿ. ಸೊ ಫಸ್ಟ್ ಸ್ಟೆಪ್ ನಾವು ಇಡ್ತಾ ಇದ್ವಿ ಜನವರಿಯಿಂದ. ಸೊ ಇಲ್ಲಿಂದ ಈಗ ಫೆಬ್ರವರಿ ಸ್ಟಾರ್ಟ್ ಆಗಿದೆ. ಸೊ ಇನ್ನೂ ನಮಗೆ ತುಂಬ ಟೈಮ್ ಇದೆ ಅಂತ ಅನ್ನೋಕ್ಕಿಂತ ಸೊ ಅದನ್ನು ಸ್ಟ್ರಾಟಜಿಕ್ ಆಗಿ ನಾವು ಯುಟಿಲೈಸ್ ಮಾಡಿಕೊಂಡ್ರೆ ಒಂದು ಸಕ್ಸಸ್ ಸಿಗುತ್ತೆ. ಸೊ ನಾನು ಕಿಟ್ಟಿ ಸರಿಂದ ತುಂಬ ಇಂಪ್ರೆಸ್ ಆಗಿ ಅವ್ರ ವರ್ಕ್ ನೋಡಿದ್ದೆ, ಮತ್ತು ಅವ್ರ ಅಂಡರಲ್ಲಿ ಗೈಡೆನ್ಸ್ ತೊಗೊಂಡು ಸೊ ಎಷ್ಟೋ ಜನ ಅವರೊಂದು ಕರಿಯರ್ ರೂಪಿಸ್ಕೊಂಡಿದ್ದಾರೆ ಈ ಒಂದು ಗೌರ್ಮೆಂಟ್ ಸೆಕ್ಟರಲ್ಲಿ ಅನ್ಬೋದು. ಸೊ ಹೀಗಾಗಿ ನಾನು ಕೂತು ಡಿಸ್ಕಸ್ ಮಾಡಿದಾಗ ಸೊ ಈ ಥರ ಒಂದು ಸೀಕ್ರೆಟ್ ಕೋಡ್ 2025 ಅಂತಂದರೆ ಕಂಪ್ಲೀಟ್ ಆಗಿ ಎಂಡ್ ಟು ಎಂಡ್ ಒಂದು ಸ್ಟಡಿ ಪ್ರಿಪರೇಷನ್ ಆಗಿರ್ಬೋದು, ಆ್ಯಂಡ್ ಹೇಗೆ ಓದಬೇಕು, ಏನು ಓದಬೇಕು, ಆ್ಯಂಡ್ ಸೊ ಅವರ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರ ಒಂದು ಎಕ್ಸ್ಪರ್ಟೈಸ್ ಆಗಿರ್ಬೋದು. ಸೊ ಅದನ್ನು ಒಂದು ರೈಟ್ ಪ್ಲಾಟ್ಫಾರ್ಮಲ್ಲಿ ಎಲ್ಲರ ಮುಂದೆ ತರಬೇಕು ಅಂತ. ಸೊ ಇವತ್ತು ಸೊ ಸೀಕ್ರೆಟ್ ಟು 2025 ಆ್ಯಂಡ್ ಬಹಳಷ್ಟು ರೆಸ್ಪಾನ್ಸ್ ಬಂದಿದ್ದಾವೆ ನಮಗೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್ ನಮಗೆ ಎಷ್ಟು ಮ್ಯಾನೇಜ್ ಆಗುತ್ತೆ ಅಷ್ಟು ಜನರನ್ನ ಮಾತ್ರ ನಾವು ಇಲ್ಲಿ ತೊಗೊಂಡಿದ್ದೀವಿ. ಇನ್ನೂ ತುಂಬ ಜನಕ್ಕೆ ಕೇಳಿದ್ದಾರೆ, ಬಟ್ ಡೆಫಿನೆಟ್ಲಿ ನಿಮಗೂ ಮಾಡ್ತೀವಿ. ಇನ್ನೂ ರಿವೈಸ್ಡ್ ವರ್ಷನ್ ಕೂಡ ಬರುತ್ತೆ. ಸೊ ಇದರಿಂದ ಫಸ್ಟ್ ಸ್ಟೆಪ್ ನಮಗೂ ಆ್ಯಂಡ್ ನಿಮಗೂ ಕೂಡ. ಸೊ ಜೊತೆಯಾಗಿ ಈ ಒಂದು ಜರ್ನಿನ ನಾವು ಇದರಿಂದ ಶುರು ಮಾಡೋಣ. ಆ್ಯಂಡ್ ಆದಷ್ಟು ನಾವು ಕೆರಿಯರ್ ಡಿಫೈನ್ ಮತ್ತು ಕಿಟ್ಟಿ ಕಾಂಪಿಟೇಟಿವ್ ಜೊತೆಯಾಗಿ ಈ ಒಂದು ಸಕ್ಸಸ್ ಸ್ಟೋರೀಸನ್ನು ಕ್ರಿಯೇಟ್ ಮಾಡಬೇಕು ಅಂತ ನಾವು ಒಂದು ಸಂಕಲ್ಪ ಮಾಡಿದ್ದೀವಿ.